ಅಪ್ಪಂಗರು ಸುಳಿದಾಡುವಂತ ದಾರಿ ಒಳಗ ಜ್ಞಾನ ತಿಳುವಳಿಕೆ ಅನುಭವ ಹಾ ಇವು ಯಾವ ಸಿಗುದಿಲ್ಲ ಅಂದವ. ಹೌದು. ಯಾಕಂದ್ರ ಏನ್ರಿಪ್ಪ ಯಾವ ರೀತಿನೋ ಅರಳಿ ಮಟ್ಟಿ ಬರ್ಕೊಂಡ್ಬಿಡ್ರಿ ಒಟ್ಟ ಅದನ್ನ. ಅರಳಿಮಟ್ಟಿ ಗ್ರಾಮದಲ್ಲಿ ಹೌದಾ ವಾರಕ್ಕೊಮ್ಮೆ ಸಂತಿ ಆಗ್ತಾವ್ರಿ. ಕಾಯಿಪಲ್ಯ ಶಾಂತಿ ನಡೀತದಲ್ರಿಪ್ಪ. ಸಂತಿ ನಡೀತಾವು. ಹೌದಾ ನೋಡ್ರಿ ಹಾ ಒಬ್ಬಕ್ಕಿ ಹೆಣ್ಮಗಳು ಏನ್ ಮಾಡ್ಯಾಳ? ಕಾಯಿಪಲ್ಯ ಬಾಜಾರಾಗ ಬಂದು ಮುಂಜಾನೆ 6 ಗಂಟೆಗೆ ಬಂದು ವ್ಯಾಪಾರ ಶುರು ಮಾಡ್ಯಾಳ ಹೆಣ್ಮಗಳು. ಬದನೆಕಾಯಿ ಮೆಣಸಿನಕಾಯಿ ಹೌದು ಉಳ್ಳಾಗಡ್ಡಿ ಹಿಂಗ ತರಕಾರಿಗಳನ್ನ ವ್ಯಾಪಾರ ಮಾಡಕ್ ಶುರು ಮಾಡ್ಯಾಳ. ವ್ಯಾಪಾರ ಮಾಡಕ್ಕೆ ಶುರು ಮಾಡ್ಯ ಹೆಣ್ಮಗಳು. ಹೌದಾ ಸಂಜೆ 6 ಗಂಟೆ ಆಗೋವರೆಗೆ ವ್ಯಾಪಾರ ಮಾಡ್ಯಾಳ. ಹೊಟ್ಟಿಗೆ ಒಂದು ತುತ್ತು ಅನ್ನ ತಿಂದಿಲ್ಲ, ಒಂದು ಕಪ್ ಚಾ ಕುಡ್ದಿಲ್ಲ ಹೆಣ್ಮಗಳು. ಮುಂಜಾನೆ 6 ಗಂಟೆಗೆ ವ್ಯಾಪಾರ ಚಾಲು ಮಾಡ್ಯ ಸಂಜೆ 6 ಗಂಟೆ ಆಗ್ಲಕ್ ಬಂದದ್ರಿ. ಎಷ್ಟಾತ್ರಿ ಗಲ್ಲಿ? ಸಂಜೆ 6 ಗಂಟೆಗೆ ಹೆಣ್ಮಗಳು ಹಾ ಆ ಗಲ್ಲಿ ಹೋಗಿ ಎಣಿಸಿದ್ರ ಹೆಣ್ಮಗಳು. ಎಷ್ಟಾತ್ರಿ ರೊಕ್ಕ? ರೊಕ್ಕ ಎಷ್ಟಾಗ್ಬೇಕ್ರಿ? ಎಷ್ಟು? 10,000 ಆಗಿತ್ತ. 10,000 ಗಲ್ಲಿ. ಹೌದು ಬೆಳಿಗ್ಗೆ ಹಿಡ್ಕೊಂಡು ಸಾಯಂಕಾಲ ತನ ಹೊಟ್ಟಿಗೆ ಒಂದು ತುತ್ತು ಅನ್ನಿಲ್ಲ, ಒಂದು ಕಪ್ ಚಾ ಕುಡ್ದಿಲ್ಲ. ಬರೀ 10,000 ಆಗಿದ್ರಿ ಗಲ್ಲಿ. ಹೌದಾ ಅದೇ ಒಂದು ಬಾಜಾರ್ದಾಗ ಏನಾಗ್ಯದ? ಒಂದು ಬಂಗಾರ ದುಕಾನ್ ಇತ್ರಿ. ಏನೊಂದು ಬಂಗಾರ ಅಂಗಡಿ ಅದ, ಪತ್ತಾರ ಅಂಗಡಿ. ಬಂಗಾರ ಅಂಗಡಿ ಅದ. ಹಾ ಮುಂಜಾನೆ 10 ಗಂಟೆಗೆ ಬಂದು ಶೇರ್ಜಿ ಬಾಲ ತರ್ದಾನ. ಹೌದಾ ಸಂಜೆ 5:15 ಹಾ 5:05 ಗಂಟೆ ಆಗ್ಲಿಕ್ಕೆ ಬಂದದ. ಒಂದು ಗಿರೇಕನು ಬಂದಿಲ್ಲ, ಅವನು ಸನಿದಾಗ ಬಂದಿಲ್ಲ. ಹೌದಾ 5:15 ಗಂಟೆಗೆ ಒಂದು ಗಿರೇಕ ಬಂದು ಏನ್ ಮಾಡ್ತ್ರಿ? ಒಂದು ತೊಲೆ ಬಂಗಾರ ಖರೀದಿ ಮಾಡ್ದ. ಹೌದು ಎಷ್ಟಾತ್ರಿ ಗಲ್ಲಿ? ಗಲ್ಲಿ ಎಷ್ಟಾಗ್ಬೇಕ್ರಿ? ಎಷ್ಟ್ರಿ? 1,70,000 ಆಗ್ಯದ್ರಿ. ಹೌದು ಹೌದಾ ಮತ್ತೆ ಹೆಣ್ಮಗಳ ಮುಂಜಾನೆ ಹಿಡ್ದ ಸಂಜೆ ತನ ವ್ಯಾಪಾರ ಮಾಡ್ಯಾಳ. ಒಂದು ತುತ್ತು ಅನ್ನ ತಿಂದಿಲ್ಲ, ಒಂದು ಕಪ್ ಚಾ ಕುಡ್ದಿಲ್ಲ. ಬಾದಾನ್ಲಿ ಮಾಡ್ಯಾಳ. ಊಟ ಸಹಿತ ಮಾಡಿಲ್ಲ, ಚಾ ಸಹಿತ ಕುಡ್ದಿಲ್ಲ. ರಗಡ್ ವದೂರಿ ಕಿಲೋಗಟ್ಲೆ ಮಾರಿ ಸಾಕಾಗಿ 20 ರೂಪಾಯಿ ಡಿಗ್ಗಿ 20 ರೂಪಾಯಿ ಡಿಗ್ಗಿ ಅಂದ ಕಡಿಗಿ. ಆದ್ರೆ ವ್ಯಾಪಾರ 10,000 ಆಗ್ಯದ್ರಿ. ಹೌದಾ ಬಂಗಾರ ಅಂಗಡಿ ಒಳಗೆ ಹೊಟ್ಟೆ ಗದ್ಲಿಲ್ಲ. ಹೌದು ಯಾವಾರ ಕೋಟಿಗಟ್ಲೆ ಲಕ್ಷಗಟ್ಲೆ ವ್ಯವಹಾರ ಹಾಕದ, ಕೋಟಿಗಟ್ಲೆ ವ್ಯವಹಾರ ಆಗ್ಯದ. ಅದ್ರ ಬದನೆಕಾಯಿ ವ್ಯಾಪಾರ ಮಾಸ್ತರ ಹೌಳೂರು ಮಾಸ್ತರ್ ಏನ್ ಮಾಡಾಕತ್ತಾನಂದ್ರ ವ್ಯಾಪಾರ ಬದನೆಕಾಯಿ ಮಾಡಾಕತ್ತ. ವ್ಯಾಪಾರ ಬದನೆಕಾಯಿ ವ್ಯಾಪಾರ ಮಾಡ್ಲಿಕ್ಕತ್ತೇನ. ಬಂಗಾರ ವ್ಯಾಪಾರ ಆಗೋಲ್ದು. ಬಂಗಾರ ವ್ಯಾಪಾರ ಮಾಡ್ಬೇಕತ್ತಂದ್ರ ನಿನ್ ಏನದಂದ್ರ ನಿನಗ ಪಾಲ ಬದನೆಕಾಯಿ ಸಿಕ್ಕದ. ಇಲ್ಲ ಪಾಲ್ ಚಲೋ ಸಿಕ್ಕದ್ರಿ, ಪ್ಯಾಕಿಂಗ್ ಮಾಡಾಕ್ ಬರೋದು ಮಾಸ್ತಾರಗ. ಪಾಲ್ ಚಲೋ ಕರೆ ಅಲ್ಲ ಏನ್ರಿ? ನಾ ಏನ್ ಹೇಳಕತ್ತೀನಿ, ಏನು ಮಾತಾಡಕತ್ತೀನಿ, ನನ್ನ ಮಾತಿನ ತಿರುಪರ ಎಲ್ಲಿ ಅದ? ನಾವು ಯಾಕೆ ಗುರುವತ್ತ ಕಾಲ್ ಹಿಡ್ಕೋತೇವೆ ಅಂದೇವಿ, ಅದು ಬೇಕಲ್ಲ ಮೊದಲ. ಅಲ್ಲ ಬಸವಣ್ಣನವರು ಸತ್ತ ಆಕಳ ಎಬ್ಬಿಸಿ ಸತ್ತಂತ ಮನುಷ್ಯರನ್ನ ಕರ್ಕೊಂಡ್ಬಂದು ಊಟ ಮಾಡಿಸಿದ್ ನಮಗ್ ಗೊತ್ತಿಲ್ಲ. ನಾವು ಬಾಗೇವಾಡಿಯಾಗ ಬೆಳೆದವ್ರದೇವಿ. ಅಲ್ಲ ಬಾಗೇವಾಡಿ ತಾಲೂಕದವರು ಬಸವಣ್ಣನವರು ಹುಟ್ಟಿರ್ತಕ್ಕಂಥ ಪುಣ್ಯ ಭೂಮಿಯವರು. ನಮಗ್ ಗೊತ್ತಿಲ್ಲ, ಅದು ಕರೆ ಸಿದ್ಧರಿಗೆ ನೀಗಲಾರ್ದು ಶರಣರು ಮಾಡಿರ್ಬೇಕು, ಅದನ್ನ ಹೇಳಂದೇವಿ. ನಾ ಹೇಳೀನಿ ಶರಣರಿಗೆ ಕಲ್ಯಾಣ ಪಟ್ಟಣದೊಳಗ ಶರಣರಿಗೆ 63 ಮಂದಿ ಪುರಾಹಿತರು ಸತ್ತ ಆಕಳ ಸತ್ತ ಟಗರ ಎಬ್ಬಿಸುವುದು ಆಗಲಿಲ್ಲ ಅವರಿಗೆ. ಸತ್ತ ಟಗರ ಸತ್ತ ಆಕಳ ಗೋಳಿ ಎಬ್ಬಿಸೋದು ಆಗ್ಲಿಲ್ಲ, ಸಿದ್ಧರು ಎಬ್ಬಿಸಿದ್ರು. ಸಿದ್ಧರು ಎಬ್ಬಿಸ್ಯಾರ. ಹಂಗ ಈ ಸಿದ್ಧರಿಗೆ ಆಗಲಾರ ಕೆಲಸ ಶರಣರು ಏನು ಮಾಡ್ಯಾರ ಅಂದ್ರೆ ಹೇಳಿದ್ರೆ ಕಾಲ್ ಹಿಡ್ಕೋತೇವೆ ಅಂದೇವಿ. ನಿಮ್ಮೆಲ್ಲರ ಮುಂದೆ ಏನ್ ಹೇಳಿದ್ರಿ ಮಾಸ್ತಾರ? ಏನ್ ಹೇಳ್ಯಾನ್ರಿಪ್ಪ ಮಾಸ್ತಾರ? ಶರಣರಿಗೆ ಸಿದ್ಧರಿಗೆ ನೀಗಲಾರ್ದು ಶರಣರು ಏನ್ ಮಾಡ್ಯಾರ ಅದನ್ನೇ ಹೇಳಂದೇವ್ ನಾವು. ಒಂದು ಮಾತು ಹೇಳ್ಕೊತ ಇನ್ನೇಗೊಂದು ಮಾತನ್ನ ಮಾಸ್ತಾರ. ಲಿಂಗಾಯತರು ಅಂದಿರಿ ನೀವು, ಲಿಂಗಾಯತರು ಬಿಗ್ತಾನ ಹೆಂಗ್ ಮಾಡ್ತಾರತ್ತ ಹೇಳಿಲ್ರಿ? ಯೂಟ್ಯೂಬ್ ಐತಿಲ್ಲೇ ಚೆಕ್ ಮಾಡ್ಕೋರಿ ಬೇಕಾದ್ರೆ ನಿಮ್ಗೆ. ಆಗಿನ ಕಾಲೊಳಗ ಜೈನಾಪುರ, ಈಗಿನ ಕಾಲ ಕತ್ನಿ ತಾಲೂಕ ಐನಾಪುರದಾಗ ಗೌಡ್ರು ಲಿಂಗವಂತರ ಗೌಡ್ರ ಅಂದೇವಿ ನಾವು. ಲಿಂಗವಂತ ಗೌಡ್ರ ಅಂದೇವ್ ನಾವು. ಲಿಂಗ ಹೇಳಕತ್ತೇನ ಲಿಂಗಾಯತ್ರತ್ತ. ಅಲ್ಲ ನಮ್ಮ ಜೋಡಿ ಲಿಂಗಾಯತ್ರ ಬಿಗ್ತಾನ ಮಾಡ್ತಾರು. ಅಲ್ಲ ಯಾನ್ ಹೊತ್ತರು ಸಂತಿದು
ಅಂದ್ರೆ ಕುತ್ತ ತಿರುಗಿ ಬಸ್ತಾನ್ರಿ ಅವ್ರ ತಂದು ನನ್ನ ಮ್ಯಾಗ ಹಾಕವ. ಆ ಲಿಂಗಾಯತ್ರ ಜೋಡಿ ಬೀಗ್ತಾನ ಮಾಡಿ ಇದು ಗೊತ್ತಿರ್ಲಾಕಿಲ್ಲ ನನಗೆ ಎಂತ ಹುಚ್ಚು ಇಲ್ಲ ಹೆಂಗ್ರಿ ಲಿಂಗವಂತ ಗೌಡ್ರ ತಿಳಿ ನಾನು. ಹಾಲು ಎತ್ತಿಗೆ ಲಿಂಗ, ತೊತ್ತಿಗೆ ಲಿಂಗ, ಹರಬಿಗೆ ಲಿಂಗ, ಚರಗಿಗೆ ಲಿಂಗ, ಭೂಮಿಗೆ ಲಿಂಗ, ಸೀಮೆಗೆ ಲಿಂಗ. ಹೌದು, ಅಂತ ಲಿಂಗವಂತ ಗೌಡ್ರು ಇದ್ರು ಅವರು. ಅಂತ ಲಿಂಗವಂತ ಗೌಡ್ರು ಸಿದ್ಧರಿಗೆ ಕಾಡಿದ್ರು. ಸಿದ್ಧರಿಗೆ ಕಾಡಿ ಉಣಬಾರ್ದು ಎಲ್ಲ ಉಂಡ್ರು ತೈನ. ಹೌದು, ಐತಿಲ್ಲ ಯೂಟ್ಯೂಬ್ ಕೇಳಾರ ಜನ. ಮತ್ ಇನ್ನೊಂದು ಮಾತಿಗದ ಮಾಸ್ತರ್ನ್ಯಾಗ, ಏನ್ರಿಪ್ಪ? ಯಾವ ಲಕ್ಷಣ ಸಿದ್ಧಲಿಂಗ, ಲಕ್ಷಾಣ ಸಿದ್ಧಲಿಂಗನ ಕತ್ತಿಗೆ ಹೋಗ್ಯವ್ರು ಶಾಂಡ್ರ ಗುಂಪಾಕ್ ಒಯ್ದಿಟ್ರ ಅದನ್ನ. ಲಕ್ಷಣ ಸಿದ್ಧ ಹೆಸರು ಏನದ? ಮೌನ. ಅವನ ಹೆಸರು ಮೊದಲನೇ ಹೆಸರು ಮೌನಪ್ಪ. ಅಮೋಘ ಸಿದ್ಧ ಹೋಗ್ಯಾನತ್ತ. ಮೌನ ಕುಂದ್ರವಲ್ಲವ, ಸಿದ್ಧಾಟಿಗೆ ಮಾಡುವಂತ ಸಿದ್ಧ ಪುರುಷ ಅದಾನವ. ಜರ ತಡಿ, ಬಡ್ಡಿದ ಬರ್ಬೇಕಾದ್ರೆ ನಡ್ಬೇಕೇನು ಕೆಲಸ ಕೊಡಂಗಿಲ್ಲ ಅದ. ಯಾಕ್ರಿಪ್ಪ? ಯಾಕಂದ್ರ ಹಾ, ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಕಕ್ಕಳ ಮೇಲಿ ಎನ್ನುವಂತ ಊರದ. ಊರ ಹೆಸರೇ ಕಕ್ಕಳ ಮೇಲಿ. ನೀ ಹೇಳಿದ್ದೆ ನಿನಗೆ ವಿಚಾರ ಕೊಡ್ತಾ ತಿಳ್ಕೊ ಮಾಸ್ತರ. ಕೇಳ್ರಿ ಜನ ಪಕ್ಕ ಈ ಕತಿ. ಸಿಂದಗಿ ತಾಲೂಕು ಕಕ್ಕಳ ಮೇಲಿ ಊರಾಗ ಯಾರಿದ್ದೀರಿಪ್ಪ? ಪಂಚಾಳ ಬಡಿಗೇರ, ಶ್ರೇಷ್ಠವಾಗಿರ್ತಕ್ಕಂಥ ಪಂಚಾಳ ಬಡಿಗೇರ ನಾಗಮ್ಮ ಮತ್ತು ಲಚ್ಚಪ್ಪ ಗೌಡ ವೀರಶೈವರು. ಅವ್ರು ಏನು ಮಾಡಿದ್ರು? ಆಗಿನ ಕಾಲದೊಳಗ ಮಕ್ಕಳಿಲ್ಲ, ಇದ್ದಿದ್ದಿಲ್ಲ ಅವರಿಗೆ. ಹೌದು, ಏನ್ ಮಾಡ್ತಾರ? ಯಾಕಂದ್ರ ಆಗಿನ ಕಾಲದೊಳಗ ಅವ್ರ ಹೊಟ್ಟಿದ ಮಕ್ಕಳು ಇದ್ದಿದ್ದಿಲ್ಲ. ಹೌದು, ಏನಾತ್ರಿಪ್ಪ ಮುಂದ? ಅವ್ರು ತಿಳ್ಕೊಂಡ್ರು ಮಕ್ಕಳ ಬೇಕಂದ್ರ ಪಟ್ಟಣಕ್ಕೆ ನಡಿಯರಿ, ಪಟ್ಟಣದ ಮೇಲೆ ಅರಿಕೇರಿ ಅಮಸಿದ್ದ ತೊಟ್ಟಿರ ಹೊರಸಿ ಕಳವ್ಯಾನ. ಹೌದು, ಹಾಡ್ತಿದ್ರಿ ಹಿಂದಿನ ಹಿರಿಯರು ಹಾಡಕತ್ತಿದ್ರು. ಹೌದಾ? ಮಕ್ಕಳಿಲ್ಲ ಸಂಬಂಧ ಇಸಾ ಕೊಡು ಸಾಯ್ಬೇಕಂತ ಮಾಡಿದ್ರ ಅವರು. ಯಾರು? ನಾಗಮ್ಮ ಮತ್ತು ಲಚ್ಚಪ್ಪ ಗೌಡ. ಅವಾಗ ಏನಾತು? ಆ ಬಿಸೋ ಕಲ್ದಾಗ ಹೆಣ್ಮಗಳ ಪದ ಹಾಡೋದು ಕೇಳಿ ಎಲ್ಲಿ ಬಂದಾರ? ಕಲ್ಲೂರಿಗೆ ಬಂದ ಕೆಸಿಂದ ಆ ಅಮೋಘ ಸಿದ್ಧನ ಭಕ್ತಿಯನ್ನ ಮಾಡಿದ ತಾಯಿ ನಾಗಮ್ಮ ತಾಯಿ ಮತ್ತು ಲಚ್ಚಪ್ಪ ಗೌಡ ನೋಡ್ರಿ. ಅವಾಗ ಅಮೋಘ ಸಿದ್ಧ ಸಾಕ್ಷಾತ್ಕಾರದ ಅವ್ರಿಗೆ ಏನ್ ಹೇಳ್ತಾನ ಅಮೋಘ ಸಿದ್ಧ ಮುತ್ಯ? ಸಣ್ಣವಾಗ ಏನ್ ಮಾಡ್ತಾನ? ಅವ್ರ ಮನೆ ಮುಂದೆ ಹೋಗಿ ನಿಂತ ಹೋಗಂದ ತಾಯಿ ನಿನ್ನ ಹೊಟ್ಟಿಲೆ ಮಕ್ಕಳದಾರ ಇಲ್ಲವ ಅಂತ ಕೇಳ್ದ. ಏನ್ ಹೇಳ್ತಾಳಪ್ಪ ನಾಗಮ್ಮ ತಾಯಿ? ಅವಾಗ ನಾಗಮ್ಮ ತಾಯಿ ಹೇಳಿದಳು, ಏನತ್ತ? ಯಪ್ಪ, ನಮ್ಮನೆ ಇದೆ ದೇವ್ರ ಶ್ರೀಶೈಲ ಮಲ್ಲಿಕಾರ್ಜುನ ಯಡಿಯೂರು ಈರಭದ್ರ ಚಿತ್ತಪಟ್ಟ ಧ್ಯಾಮವ ತಿಂತಿನಿ ಮೌನಪ್ಪ, ತಿಂಪಿನಿ ಮೌನೇಶ್ವರ, ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಬೇಡ್ಕೊಂಡೇವಿ ನಿಮ್ಮ ಹಣೆ ಬರ ಮಕ್ಕಳೇ ಇಲ್ಲಂದಾನ. ಹೇಳ್ಯಾರ ನಮ್ಗ ಆಲ್ರೆಡಿ. ಯಡಿಯೂರು ಈರಭದ್ರಿಗೆ ಹೋಗಿ ಬೇಡ್ಕೊಂಡೇವಿ. ಯಡಿಯೂರು ಈರಭದ್ರ ಮುಖ ತಿರುಗಿ ಕೂತ ನಮ್ ಕಡೆ ಸಹಿತ ನೋಡ್ಲಿಲ್ಲ. ಹೌದಾ? ತಿಂತ್ರಿ ಮೌನೇಶಾಗ ಹೋಗಿ ಬೇಡ್ಕೊಂಡೇವಿ. ಹೌದಾ? ನೀವು ಹುಟ್ಟ ಬಂಜಿ ಅದಿರಿ, ನಿಮ್ಮ ಹೊಟ್ಟಿಲೆ ಮಕ್ಕಳಿಲ್ಲ ತಿಳಿಯಾನ. ಹೌದಾ? ಹೆಂಗ ಮಾಡ್ಬೇಕಾಗ್ಯದ? ಭಗವಂತ ಮುಗಲ್ ಹರಿದ ಮೈಮೆ ಬಿದ್ದಂಗಾಗ್ಯದ ಅತ್ ಹೇಳಿದ್ಲು ಸಿದ್ಧ ಪುರುಷ ಅಮೋಘ ಸಿದ್ಧಗ. ಓಣೇನ ಮಂದಿ ಮುಂಜಾನೆ ನಮ್ಮ ಮಾರಿ ನೋಡೋಳ್ರಾಗ್ಯಾರ. ನಾವ್ ಹೆಂಗ ಮಾಡು ಮತ್ತ ದುಃಖ ಮಾಡ್ಲಾಕತ್ಳು. ಹೌದಾ? ಅವಾಗ ಹೇಳ್ದ ಅಮೋಘ ಸಿದ್ಧ ಮತ್ತೆ ಏನತ್ತ ಕೇಳ ಮಾಸ್ತರ್ ಇಲ್ಲಿ. ಅವಾಗ ಅಮೋಘ ಸಿದ್ಧ ತಾಯಿಗೆ ಹೇಳ್ದ ಏನತ್ತ? ಯವ್ವ, ಹಿಡಿ ಭಂಡಾರ, ಹಿಡಿ ಭಂಡಾರ, ನಿನ್ನ ಹೊಟ್ಟಿಲೆ ನಾನೇ ಹುಟ್ಟಿ ಬರ್ತೀನಿ, ಗುರ್ತು ಹಿಡಿದ ನನ್ನ ಹೆಸರೇ ಇಡುವಂದ. ಮಾಯಾ ಪ್ರಪಂಚದಾಗ ಮರ್ತಗಿರ್ತಿ ತಾಯಿ, ಹುಟ್ಟಿದ ಮಗನ ಹೆಸರ ಸಿದ್ಧಣ್ಣ ತಿಳು ತಾಯಿ ಅಂತ ಹೇಳ್ದ. ಯಾರು? ಸಿದ್ಧರ ಹೆಸರು ಇಡಬೇಕು. ಹೌದು, ಹೇಳ್ದ ಅಮೋಘ ಸಿದ್ಧ ಕೈಯಾಗ ಭಂಡಾರ ಕೊಟ್ಟು ಹೇಳಕೆಸಿನ ಮಟ್ಟನೆ ಮಾಯಾಗಿ ಹೋದ. ಹೌದು. ಮುಂದೆ ಕೆಲವೊಂದು ದಿವಸ ಆದ್ಮ್ಯಾಗ ಗುರುವಿನ ಆಶೀರ್ವಾದದಿಂದ ಗಂಡಸ ಮಗನ ಹಡಿದ್ರು. ನಾಗಮ್ಮ ಲಚ್ಚಪ್ಪನ ಹೊಟ್ಟಿಲೆ ಗಂಡಸ ಮಗ ಹುಟ್ಟದ. ಏನ್ ಮಾಡ್ತಾರ ಅವರು? ಅವರು ಶ್ರೇಷ್ಠವಾಗಿರ್ತಕ್ಕಂಥ ಪಂಚಾಳ ಬಡಿಗೇರವರು ಏನ್ ತಿಳ್ಕೊಂಡ್ರು? ಅವರು ತಿಳ್ಕೊಂಡ್ರು ಏನತ್ತ? ನಾವರ ಶ್ರೇಷ್ಠವಾಗಿರ್ತಕ್ಕಂಥ ಪಂಚಾಳ ಬಡಿಗೇರು ಹೋಗಿ ಆ ಕುರುಬರ ದೇವ್ರ ಹೆಸರು ಇಟ್ಟೇವಂದ್ರ ನಮ್ಮ ಕುಲಕ್ಕ ಕಮ್ಮಾಗಿತ್ತು, ನಮ್ಮ ಕುಲಕ್ಕ ಭಕ್ತ ಬಂದಿತ್ತು ತಿಳ್ಕೊಂಡ ಏನ್ ಹೆಸರಿಟ್ಟಾರ ಖುಷಿಗೆ? ಮೌನಪ್ಪ ಹೆಸರಿಟ್ಟು ತೊಟ್ಟಲಾಗ ಹಾಕಿ ತೂಗಿದ್ರ. ಏನ್ ಮಾಡ್ತಾರಿ ಹುಡುಗ ಆಮ್ಯಾಗ? ನೋಡ್ರಿ,
ಅವಾಗ ತೊಟ್ಟಲ್ದಾಗ ಹುಟ್ಟಿದ 7 ದಿವಸದ ಕೂಸ ಏನ್ ಮಾಡಕತ್ತು ತೊಟ್ಟಲ್ದಾಗ ಹಾಕಿ ತಾಯಿ ಹಾ ಮುಕ್ಕೊಳ್ಳೋದ್ರಾಗೆ ತೊಟ್ಲ ಜಿಗದ ಬಂದ ಅಕ್ಕಳ ಕಾಲಾಗ ಆಡಕತ್ತಿದ್ದ. ಹೌದು ಕೆಟ್ಟ ಕಿರಿಕಿರಿ ಮಾಡಕತ್ತು ಕೂಸ. ಅಳು ಅಂತ ಕೂಸು ಹೊಟ್ಟೆ ಬಾಯಿನೇ ನಿಂದಿರ್ಲಿಲ್ಲ. ಹೌದು ಅಟ್ಟ ಕಿಟಿಕಿಟಿ ಮಾಡಕತ್ತು ಹುಡುಗ. ಅವಾಗ ಹೊಳ್ಳಿ ಅಮೋಘಿಸಿದ್ನೆ ಮತ್ತ ಸಾಧನೆ ವೇಷ ಹಾಕಿ ಏನ್ ಹೇಳ್ತಾನ ಬಂದ ತಾಯಿಗೆ ಹೇಳ್ಯವ ಯವ್ವ ಈ ಮಗನ ಹೆಸರು ಏನಿಟ್ಟಿ ತಾಯಿ? ಹೌದು ಮೌನಪ್ಪ ತಿಟ್ಟಿನಿ ಮುತ್ಯ. ಮೌನಪ್ಪ ತಿಟ್ಟಿನಪ್ಪ ಅಂತಂದಳು. ಏನ್ ಹೇಳ್ತಾನ ಅವಾಗ? ನಿಮ್ ಮನೆಗೆ ಯಾರ ಬಂದ ಕೇಸಿನ ಪ್ರಸಾದ ಕೊಟ್ಟಾರ ಏನೇವ ಅಂದ. ಹೌದು ಸಾಧು ವೇಷ ಹಾಕೊಂಡ್ ಬಂದಾನ. ಯಪ್ಪ ಸಾಧು ವೇಷ ಹಾಕೊಂಡ್ ಬಂದ ಕೇಸಿಂದ ಭಂಡಾರ ಕೊಟ್ಟು ಹೇಳಿದ್ನಪ್ಪ ಅಂದ್ರು. ಅವಾಗ ಹೇಳಿ ಏನ್ ಹೇಳಿದ್ಯವ? ಹಾ ಮಗನ ಹೆಸರು ಮಾಯಾ ಪ್ರಪಂಚದಾಗ ಮಾರ್ತಿಗಿರ್ತೀಯವ ಸಿದ್ಧಲಿಂಗ ತಿಡುವತ್ತ ಹೇಳಿದ್ದ. ಮತ್ತ ನೀ ಏನಿಟ್ಟಿ ಎತ್ತ ಕೇಳ? ಹೌದಾ ನಾ ಮೌನಪ್ಪ ಇಟ್ಟಿನಪ್ಪ ನಮ್ಮ ಮನೆ ದೇವ್ರ ಮೌನೇಶ್ ಅದಾನಂದಳು. ಹೌದಾ ಅವಾಗ ಹೇಳ್ಯಾನವ ಏನತ್ತ? ಯವ್ವ ಇವ ಮೌನ ಕುಂದ್ರವಲ್ಲ, ಮೌನಾಗಿ ಕುಂದ್ರವ ಅಲ್ಲೇವ ಇವ. ಕಂಡ ಕನಸು ಹೇಳ್ತಾನ, ಉಂಡ ಊಟ ಹೇಳ್ತಾನ, ಕೈಲಾಸಾಗಿ ಸುದ್ದಿ ಹೇಳ್ತಾನ, ಪಾತಾಳದೊಳಗಿನ ಭೇದ ಹೇಳ್ತಾನ, ಸಿದ್ಧ ಪುರುಷ ಅದಾನ. ಇವ ಅಂದಿದ್ದ ಯಾಕ ತಾಯಿ? ಇವನ ಹೆಸರು ಹೊಳ್ಳಿ ಸಿದ್ದಣ್ಣ ಅತ್ಕಿನ ತೊಟ್ಟಲ್ದಾಗ ಹಾಕಿ ನಾಮಕರಣ ಮಾಡಂದಳು. ಹೌದು ಸಿದ್ಧಾಟಿಕೆ ಮಾಡುವಂತ ಸಿದ್ಧ ಪುರುಷನೇ ಹುಟ್ಟ್ಯಾನ. ಅವಾಗ ಏನ್ ಮಾಡ್ತಾರ? ಆ ಗುರುವಿನ ಮಾತು ಕೇಳಿ ಹೊಳ್ಳಿ ನಾಗಮ್ಮ ಲಚ್ಚಪ್ಪ ನೆರಮನಿ ಹೊರಮನಿ ಬಾಲ್ಯರ ಕರ್ಕೊಂಡು ಬಂದು ಹೊಳ್ಳಿ ತೊಟ್ಟಲ್ದಾಗ ಹಾಕಿ ಆ ಮಗನಿಗೆ ಏನ್ ಸಿದ್ಧಲಿಂಗ ಅಂತ ನಾಮಕರಣ ಮಾಡಿದ್ರು. ಅವನೇ ಲಚ್ಚಾಣದ ಸಿದ್ದಪ್ಪ ಮುತ್ಯ. ಮುಗುಳು ಕೋಡಿ ಎಲ್ಲ ಮುತ್ಯನ ಗುರು ಲಚ್ಚಾಣ ಸಿದ್ಧಲಿಂಗ. ಮಾಸ್ತರ ಏನಾಯ್ತು? ಅವರೆಲ್ಲ ಕೌರಪ್ಪ ಮುತ್ಯನ ಕೀರ್ತಿ ಹೇಳಿ ಲಚ್ಚಾಣ ಮುತ್ಯನ ಕೀರ್ತಿ ಹೇಳಿದ್ರು. ಇವ್ರು ಶರಣರ ಹತ್ತಿವ್ರು ಲಚ್ಚಾಣ ಮುತ್ಯಾರ ಶರಣರ ಅಲ್ಲಿ ಇವರು ಸಿದ್ಧರಿ ಅದಾರ. ನಾ ಏನ್ ಹೇಳಿನ್ರಿ, ಪಾಲ ಹಿಡ್ದಾರ ಪ್ಯಾಕಿಂಗ್ ಮಾಡಕ್ ಬರುದಿಲ್ಲ ಅವ್ರಿಗೆ. ಏನಾರ ಮಾತು ಹೇಳಿದ್ರಾಗ ಪದ ಹಾಡಿದ್ರು. ಏನ್ರಿಪ್ಪ? ಮುಗುಳು ಕೋಡ ಎಲ್ಲಾ ಲಿಂಗ ಹಿಂಗ ಕೀರ್ತಿ ಮಾಡ್ದ. ಹೌದಾ ಮುಗುಳು ಕೋಡ ಎಲ್ಲಾ ಲಿಂಗ ಕೀರ್ತಿ ಮಾಡ್ಯಾನ, ಅದಕ್ಕಿಲ್ಲ ಅನ್ನಂಗಿಲ್ಲ. ಆದ್ರ ಮುಗುಳು ಕೋಡ ಎಲ್ಲಾ ಮುತ್ಯ ಹುಟ್ಟಬೇಕಾದ್ರ ಅದೇ ಊರಾಗಿರ್ತಕ್ಕಂತ ಜಟ್ಟಿಂಗರಾಯ ಒಬ್ಬ ಸಿದ್ಧನ ಆಶೀರ್ವಾದ ಆಗಿತ್ತು ಅವ್ರ ಹೋಗ. ಹೌದು ಜಗತ್ತೇ ಜನರಿಗೆ ಗೊತ್ತಲ್ಲ, ಜಗತ್ತೇ ಜನರಿಗೆ ಗೊತ್ತೈತಿ. ಇಂಡಿ ತಾಲೂಕು ರೋಗಿ ಜಟ್ಟಿಂಗರಾಯ ಅವ್ರ ಮನಿ ದೇವ್ರ. ರೋಗಿ ಜಟ್ಟಿಂಗರಾಯ ಬೇಡ್ಕೊಂಡು ಎಲ್ಲಾ ಲಿಂಗನವರು ಹಡದಾಳ. ಹೌದು ಯಾರು? ತಂದಿ ಶಿವಪ್ಪ ತಾಯಿ ಕಾಶಿಬಾಯಿ ಬೇಡ್ಕೊಂಡಿರತ್ತ ರೋಗಿ ಜಟ್ಟಿಂಗರಾಯಗ. ತಂದಿ ಶಿವಪ್ಪ ತಾಯಿ ಕಾಶಿಬಾಯಿ ಹೊಟ್ಟಿಲಿ ಎಲ್ಲಿ ಹುಟ್ಟದ? ಎಲ್ಲಿ? ಹೊಳಿ ಕಣ್ಣಿ ಮಿರಿಗಿ ಒಳಗೆ ಹುಟ್ಟದ. ಹೊಳಿ ಮಿರಿಗಿ ಇಂಡಿ ತಾಲೂಕು ಹೊಳಿ ಮಿರಿಗಿ ಅಂತಾರ ಊರಿಗೆ. ಅವಾಗ ಹೇಳಿದ್ನತ್ತವ ಏನತ್ತ? ಪೂಜಾರಿ ಹುಚ್ಚ ಪೂಜಾರಿ ಜಟ್ಟಿಂಗರಾಯನ ಪೂಜಾರಿ ಹೇಳ್ದ, ನಿನ್ನ ಮಗ ನಿನ್ನ ವಾಲ್ಲವ ತೇದವ. ಲೋಕದ ಮಗ ಅಕ್ಕನ ಕಾಶಿಬಾಯಿ ಮನಿ ಮಗ ಆಗುದಿಲ್ಲ ಅಂದಿದ್ನ. ಅವ ಲೋಕದ ಮಗ ಅಕ್ಕ ನಿನ್ನ ಮನಿ ಮಗ ಆಗಂಗಲ್ಲ ಅವಾಗ ಹೇಳಿದ್ನತ್ತವ ಜಟ್ಟಿಂಗರಾಯನ ಪೂಜಾರಿ. ಇದನ್ ತಳ ನಮ್ದಿಲ್ರಿ. ಅಲ್ಲ ಡಿಪು ನಮ್ದು ಅನ್ಬೇಕು. ಬಸ್ ಎಷ್ಟು ದೂರ ಹೋಗಿ ಬಂದ್ರಿ ಅನ್ನೋದು ಡಿಪು ನಮ್ದೇ ಐತಿ. ಬಸ್ ತಲೆಗೆ ಹೋದ್ರು ಹೊಳಿ ಡಿಪುಗೆ ಬರಬೇಕಲ್ಲ. ಶರಣರ ಪಾಲ ಹಿಡಿದ್ರಿ. ಶರಣರ ಕತಿ ಏನ್ ಹೇಳಿದ್ರಿ? ಏನಿಲ್ಲ, ಹುಚ್ಚಾಗ್ಬೇಕು ನಾವು. ನಂದ ಏನೇನ ಮಾಸ್ತಾರ ಏನ್ರಿ? ಇಲ್ಲೊಂದು ಮಾತು ಹೇಳ್ತೀನಿ. ಏನ್ರಿ? ಶರಣರು ಹೆಂಗ ಕೀರ್ತಿ ಮಾಡ್ಯಾರ, ಸಿದ್ಧರ ಹೆಂಗ ಕೀರ್ತಿ ಮಾಡಿ ಕೇಳಿಲಿ. ಏನ್ ಮಾಡ್ಯಾರಿಪ್ಪ? ಸಿದ್ಧರಿಗೆ ಆಡ್ಸ್ಯಾಡಿ. ಏನಾದ್ರು ಸಿದ್ಧರಿಗೆ ಆಡ್ಸ್ಯಾಡಿ ಮಾನವ್ರು ಏನಾಗ್ಯಾರ ಕೇಳ ಒಂದು ಸಣ್ಣ ಮಾತು ಹೇಳ್ತಾನ. ಏನ್ರಿಪ್ಪ? ಯಾರು ಆಡ್ಸ್ಯಾಡಿದ್ರು? ಯಾರು ಅಧೋಗತಿ ಹೊಂದಿದ್ರು ಸಿದ್ಧರ ಕ್ಯಾಣಿಕಿ? ನೋಡ್ರಿ, ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ. ಯಾವ ಊರಪ್ಪ ಅದು? ಸಿಂದಗಿ ಮ್ಯಾಗಿನ ಬಗಲೈತಿ. ಬಂದಾಳ ಅನ್ನುವಂತ ಒಂದು ಊರದ. ಊರ ಹೆಸರೇ ಬಂದಾಳ. ಬಂದಾಳ ಅನ್ನುವಂತ ಊರೊಳಗ ಏನಾತು? ಶ್ರೀಮಂತ ಲಿಂಗಾಯತ್ರ ಗೌಡ್ರು. ಹೌದು ಮತ್ತೆ ಇವ್ರನ್ನು ಇದಕ್ಕೆಂದ ಬ್ಯಾರ ಹಚ್ಚಬೇಡ. ಅಗಾಳಿದ್ದವ್ರು ಲಿಂಗವಂತ ಗೌಡ್ರು, ಇವ್ರು ಕಾಸು ಲಿಂಗಾಯತ್ ಗೌಡ್ರಿ. ಹೌದು ಪೂಜಾರಿಗಳಲ್ಲ ಇವ್ರು ಲಿಂಗಾಯತ್ ಗೌಡ್ರಿ. ಹೌದು ಏನ್ ಆಗಿತ್ತಪ್ಪ ಗೌಡ್ರಿಗೆ? ಅವಾಗ ಗೌಡ್ರಿಗೆ ಸಾವಿರಾರು ಕೋಡಿಗೆ ಭೂಮಿ, ಸಾಕಷ್ಟು ಮನೆಯಾಗ ಬಂಗಾರ. ಸುತ್ತ ಹಳ್ಳಿ ಜನ ಕೈ ಮುಗಿತಿದ್ರತ್ತ, ಎದ್ದು ನಿಂತ ಕೈ ಮುಗಿತಿದ್ರು ಅಂತ ದೊಡ್ಡ ಗೌಡ್ರು. ಸಾವಿರಾರು ಕೋಡಿ ಭೂಮಿ ಕರೆ ಗೌಡ್ರು ಹೊಟ್ಟೆಲಿ ಮಕ್ಕಳಿದ್ದಿದ್ದಿಲ್ಲ. ಹೌದು ನೋಡ್ರಿ, ಅವಾಗ ಆಗಿನ ಕಾಲದೊಳಗ ಲಚ್ಚಾಣಿ ಸಿದ್ದಪ್ಪ ಮುತ್ಯ ಏನ್ ಮಾಡ್ದ? ಲಚ್ಚಾಣಿ ಮಾಡಿದವಾಗ ಒಂದು ಪರ್ವ ಮಾಡ್ಬೇಕಾಗಿತ್ತು. ಪರ್ವ ಅಂದ್ರ ಹಬ್ಬ.
ಅವಾಗ ಏನ್ ಮಾಡ್ದ? ಡಂಗ್ರ ಸಾರ ಆಗಿನ ಕಾಲೊಳಗ ಯಾರು ಲಚ್ಚಾನ್ ಸಿದ್ದಪ್ಪ ಮುತ್ಯ ಏನತ್ರಿಪ್ಪ? 1,001 ರೂಪಾಯಿ ಯಾರು ಬಂದು ನನ್ನ ಮಠಕ್ಕೆ ಕೊಡ್ತೀರಿ ಅವ್ರಿಗೇನು ಕೊಡ್ತೀನಿ ಅಂದ? ಅವರಿಗೆ ಗಂಡಸು ಮಕ್ಕಳು ಕೊಡ್ತೀನಿ ಅಂತ ಅಂದ. ಹೌದು, ಲಚ್ಚಾನ್ ಸಿದ್ದಪ್ಪ ಮುತ್ಯ ಸಾರದ ಸುತ್ತನಹಳ್ಳಿಗೆ ಹೆಸರು ಹೋಯ್ತದು. ಸೊತ್ತಿನಹಳ್ಳಿಗೆ ಹೆಸರು ಹೋಯ್ತು. ಎಷ್ಟೋ ಮಂದಿ ರೊಕ್ಕ ಕೊಡೋರು ಆ ಸಂತಾನ ತಗೊಂಡ್ ಹೋಗೋರು ಆಗಿನ ಕಾಲಕ್ಕ ಹೊಕ್ಕಿದ್ರು. ಹೌದಾ? ನೋಡ್ರಿ, ಬಂದಾರ ಗೌಡ ಬಂದ ಸುದ್ದಿ ಮುಡ್ತ್ರಿ. ಏನಂತ ಬಂದಾರ ಗೌಡ್ರು? ಬಂದಾರ ಗೌಡಂದ ಏನತ್ತ? ನನಗರ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಶ್ರೀ ಸಂಪತ್ತ ಸಾಕಟ್ಟು ಕೊಟ್ಟು ಮರ್ತಾನ ದೇವ್ರ ಸಾಕಷ್ಟು ಕೊಟ್ಟು ಮರ್ತಾನ. ನಾವು ಹೋಗಿ ಬರುಮ್ ನೋಡಮು. ನೋಡ ತಿಳ್ಕೊಂಡು ಮಡದಿ ಕರ್ಕೊಂಡು ಲಚ್ಚಾಣ ಮಠಕ್ಕೆ ಬಂದ ಎತ್ತಿನ ಗಾಡ್ಯಾಗ. ಹೌದು, ಯಾರು ಬಂದಾಳ ಗೌಡ್ರು? ಬಂದಾಳ ಗೌಡ್ರು. ಹೌದಾ? ಲಚ್ಚಾಣ ಮಠದ ಮುಂದೆ ಕೂತಿದ್ದ ಡೋಳ್ ಹೊಟ್ಟಿ ಲಚ್ಚಾಣ ಸಿದ್ದಪ್ಪ ಮುತ್ಯ. ಬೆರೆ ಮೇಲೆ ಡೋಳ್ ಹೊಟ್ಟಿ ಬಿಟ್ಟುಕೊಂಡ ಗಲ್ಲು ತುಂಬಾ ಮಳವುದು ಗಡ್ಡ ಕೊಳ್ಳಾಗಿ ಇಟ್ಟಿಡ್ದ ರುದ್ರಾಕ್ಷಿ ಸರ ಹಾಕೊಂಡ್ ಕೇಸಿನ ಕಟ್ಟಿ ಮ್ಯಾಗ ಕೂತಿದ್ದ. ಹೌದಾ? ಬಂದಾಳ ಗೌಡ್ರು ದರ್ಪ ಬಾಳ್ ನೋಡ್ರಿ. ದೊಡ್ಡ ಗೌಡ್ರು ಗೌಡನ್ನತ್ತ ಲಚ್ಚಾಣ ಸಿದ್ದಪ್ಪ ಅಂದ್ರೆ ನೀನೇನು ಅಂದ. ಹೌದ್ರಿಪ್ಪ ಗೌಡ್ರಿ, ನಾವೇ ರೀ ಜಗತ್ತ ಜನ ಹಂಗತ್ತಾರ ಅಂದವ. ಯಾರು? ಸಿದ್ದಪ್ಪ ಮುತ್ಯ. ಅಲ್ಲೋ, ಹಾ, 1,001 ರೂಪಾಯಿ ಕೊಟ್ರೆ ಗಂಡಸ ಮಕ್ಕಳು ಕೊಡ್ತೀಯ ತಿಳಿಯತ್ತಾರ. ಹೌದಾನು ಕೊಡ್ತೀಯನು ಅಂತಾರ ಗೌಡ್ರು. ಹೇಳ್ರಿ ಅಪ್ಪ, ಎಲ್ಲಾ ಬಂತ ಶಂಕರಲಿಂಗನ ಆಶೀರ್ವಾದ ರೀ. ಹೌದಾ ಅಂದ. ಹೌದು. ಅಲ್ಲ, 1,001 ರೂಪಾಯಿನ ಕೊಡ್ತೀನಿ ಮಗನೇ ಮಕ್ಕಳಾಗ್ಲಿಕ್ಕಂದ್ರೆ ಹೆಂಗ ಅಂದೇವ ಗೌಡ. ಯಾರು? ಬಂದಾಳ ಗೌಡ ಅಂತ ಲಚ್ಚಾಣ ಸಿದ್ದಪ್ಪ ಮುತ್ಯಾಗ. ನೋಡ್ರಿ, ಬಂದಾಳ ಗೌಡ ಅಂದ. ಹೌದಾ? ಲಚ್ಚಾಣ ಸಿದ್ದಪ್ಪ ಮುತ್ಯಾನ ಬಾಯಿಲಿ ಏನತ್ತಾನ ಅದೇ ಹಾಕಿತ್ರಿ. ಹೌದು, ಅಂತ ಆದ್ರೆ ಶಬ್ದ ಹೊಟ್ಟೆ ಬರ್ತಿಲ್ಲ ಅವ್ನ ಬಾಯಿಲಿದ್ದ. ಹೌದು, ಮಾತಿ ಅಟ್ಟು ತುಟ್ಟಿ ಅವನ ಮಾತ. ಅವಾಗ ಏನಂತ ಲಚ್ಚಾಣ ಮುತ್ಯ? ಲಚ್ಚಾಣ ಮುತ್ಯ ಅಂದನತ್ತ. ಏನತ್ತ? ಗೌಡಪ್ಪ, ಗೌಡ, ಯಾವಾಗ ನಿನ್ನ ಬಾಯಿಲಿ ಇದು ಬಂದದಂದ್ರ ಹೌದು, ಚಲೋ ಆದ ಬಳಿಕ ರೊಕ್ಕ ಕೊಡಕತ್ತ ಹಿಡಿ ಪ್ರಸಾದ ಹೊಡ್ಯಾಗ ತಗೋ. ಹಾ, ಕೆಲಸ ಗಂಡ ಆದ ಮ್ಯಾಗೆ ನನ್ನ ರೊಕ್ಕ ಕೊಡಕತ್ತೆ ತಗೊಂಡ ಹೋಗಂದ. ಹೌದಾ? ನೋಡ್ರಿ, ಗೌಡ ರೊಕ್ಕ ಕೊಡಿಲ್ಲ, ಪ್ರಸಾದ ತಗೊಂಡ ಬಂದ. ಹೊಳಿ ಬಂದಾಳೂರಿಗೆ ಬಂದ. ಲಚ್ಚಾಣ ಸಿದ್ಧಲಿಂಗನ ಆಶೀರ್ವಾದ, ವರ್ಷ ತುಂಬು ಶಂಕರಲಿಂಗ ಮುತ್ತನ ಆಶೀರ್ವಾದ. ಗರ್ಭ ಧರಿಸಿದಳು ಗೌರ್ತಿ ಗರ್ಭವತಿ ಆದಳ್ರಿ. ಹೌದಾ? ಆಗಿನ ಕಾಲೊಳಗ ಒಟ್ಟಿಗೆ ಊಟ ಸಿಗ್ತಿಲ್ಲ ಮಂದಿಗೆ. ಹೌದು, ಬಡತನ ಕಾಲ್ರಿ. ಅವಾಗ ಬಡತನ ಕಾಲ. ಬಂದಾಳ ಗೌಡನ್ ಹೆಂಡತಿ ಗರ್ಭ ಧರಿಸಾಳಪ್ಪ ಅಂತಂದ್ರೆ ಹೊಟ್ಟಿಲಿ ಅದಾಳಂದ್ರು ಸೊತ್ತಿನೂರಿಗೆ ಭಿನ್ನ ಹೇಳಿ ಕುಬಸ ತಯಾರು ಮಾಡಿದ್ರು. ಸೊತ್ತಿನವರಿಗೆ ಭಿನ್ನ ಹೇಳಿ ಕುಬಸ ತಯಾರು ಮಾಡದ. ಲಚ್ಚಾಣ ಸಾಧುಗೂ ಹೇಳಿ ಕಳಿಸದ. ಯಾರು? ಬಂದಾಳ ಗೌಡ. ನೋಡ್ರಿ, ಅವಾಗ ಲಚ್ಚಾಣ ಮುತ್ತೇನು ಬಂದ ಊರಿಗೆ ಬಂದ. ಹೌದಾ? ಬಂದ ಗೌಡ್ರಂದ್ರ ಹೆಂಗ್ರಿಪ್ಪ? ಎಷ್ಟೋ ಮಂದಿ ಬರ್ತಿತ್ತು, ಎಷ್ಟೋ ಮಂದಿ ಹೊಕ್ಕಿತ್ತು, ಎಷ್ಟೋ ಮಂದಿ ಆಯರ್ ಕೊಡ್ತಿತ್ತು, 8 ಮಂದಿ ಉಣಾವ್ರು, 8 ಮಂದಿ ನೀಡವ್ರು, ಸಾವಿರಾರು ಜನ ಇತ್ತು ರೀ. ಹೌದಾ? ಅವಾಗ ಲಚ್ಚಾಣ ಮುತ್ಯ ಬಂದಿದ್ದ ಟೇಜ್ ಹಾಕಿದ್ರು. ಟೇಜ್ ಮ್ಯಾಗ ಗೌಡ್ತಿ ಗೌಡ ಕೂತಿದ್ರು. ಹಂದ್ರದಾಗ ಬಂದು ನಿಂತ ಸಾಧು. ಹಂದ್ರದಾಗ ಬಂದಿದ್ದ ಆನಂದ ಆಯ್ತ್ರಿ ಲಚ್ಚಾಣ ಮುತ್ಯಾಗ. ಹೌದಾ? ಗೌಡಗ ಆಗಿನ ಕಾಲಾಗ 8 ಮಂದಿ ಬಂಗಾರ ಹಾಕ್ತಿದ್ರು, 8 ಮಂದಿ ಬೆಳ್ಳಿ ಹಾಕ್ತಿದ್ರು. ಬಂದ ಕೇಸಿಂದ ಗೌಡಗನ್ನ, ಗೌಡಪ್ಪ ಗೌಡ್ರ ಕೆಲಸ ಚಲೋ ಆಯ್ತಲ್ಲೋ ಗೌಡ? ಚಲೋ ಆಗ್ಯದ ಗೌಡ್ರ. ನಂದಿಟ್ಟ ದಕ್ಷಿಣ ಮುಟ್ಟಿಸ್ಬಿಡಿಯಪ್ಪ, ಊಟ ಮಾಡಿ ನಾವು ಹೊಕ್ಕೇವ್ ಲಚ್ಚಾಣಕ್ಕ. ನಾವು ಲಚ್ಚಾಣಕ್ ಹೋಗ್ಬೇಕಾಗ್ಯದ ಅಂದ. ಹೌದಾ? ಗೌಡ ಹೊಳೆ ನೋಡಿಲ್ರಿ. ಹೌದು, ಆ ಗದ್ದಲ್ದಾಗ ಹೆಂಗ ಹೊಳ್ಳಿ ನೋಡ್ತಾನ ಗೌಡ. ಸಾಧನ ಕಡೆ ಹೊಳೆ ನೋಡಿಲ್ಲ. ಹೌದಾ? ಇವ ಒಂದ್ ಅರ್ಧ ತಾಸು ನಿಂತು ಅಲ್ಲೇ ನಿಂತು ಬ್ಯಾಸರ ಆದ ಬಳಕ ಮತ್ ಹೋಗಿ ಗೌಡ್ರ ಗದ್ದಲ ಕೀಳಲಕ್ಕ ತಿಳ್ಕೊಂಡ ಮತ್ ಹೋಗಂದ. ಏನತ್ತ? ಗೌಡ್ರ ನಂದಿಟ್ಟು ದಕ್ಷಿಣ ಮುಟ್ಟಿಸಿ ಬಿಡ್ರಿ, ನಾವು ಹೋಗ್ಬೇಕಾಗ್ಯದ, ನಡ್ಕೋತ ಹೋಗುವಂತ ಮಂದಿ ನಾವು. ನಮ್ದು ದೂರ ದಾರಿ, ನಾವು ನಡ್ಕೋತ ಹೋಗ್ಬೇಕ, ಊಟ ಮಾಡಿ ಹೋಗ್ತೀನಿ ಅಪ್ಪ ಅಂದ. ಹೌದಾ? ಈ ಕಡೆ ಸಾಧನ ಕಡೆ ಲಚ್ಚಾಣ ಸಿದ್ದನ ಕಡೆ ಹೊಳ್ಳಿ ನೋಡ್ಲಿಲ್ಲವ. ಬಂದಾಳ ಗೌಡ. ಇದೇ ಕಾಡು ವಿಪರೀತ ಬುದ್ಧಿ ನೋಡ್ರಿ ಮನುಷ್ಯಾಗ ಹೆಂಗ ಬರ್ತೈತಿ. ಏನಂತಾನ? ಮತ್ತೊಮ್ಮೆ ಗೌಡಪ್ಪ ಬೆನ್ನಿಗೆ ತಪ್ಪಡಿಸತ್ತ. ಬೆನ್ನಿಗೆ ಚಪ್ಪಡ್ಸಂದ ಗೌಡಪ್ಪ, ಗೌಡ ನಾನು ದಕ್ಷಿಣ ಮುಟ್ಟು ಸೋಮವಾರ ನಾ ಹೊಕ್ಕಿನಿ. ಹೊಕ್ಕಿನಿ, ಚಲೋ ಆಗ್ಯದ ಹೇಳ್ದಂಗ. ಗೌಡ ಕಣ್ಣು ಕೆಂಪಗ ಮಾಡಿ ಅನ್ನತ್ತ. ಏನತ್ತ? ಏನೋ ಸಾಧು ಅಂದ. ಅಲ್ಲ, ಬೂದಿ ಕೊಟ್ರ ನೀ ಬೂದಿ ಕೊಟ್ಕೊಂಡೇನು ಮಕ್ಕಳಾಗ್ಯ ತಿಳ್ಕೊಂಡೇನ? ನಾನೇಂತ ಗರ್ಭವತಿ ಆಗ್ಯ ತಿಳ್ಕೊಂಡೇನ? ಹೌದಾ?
ನನ್ನ ಭೋಗದಾಗಿತ್ತು ಮಕ್ಕಳಾಗ್ಬೇಕನ್ನೋದು ನನ್ನ ಭೋಗದಾಗ ಮಕ್ಕಳು ಆಗ್ಬೇಕನ್ನೋದಿತ್ತು ಆಗಂಗ ಆಗ್ಯದ. ಹೌದಾ ನೀ ಊಟ ಮಾಡವಿದ್ರು ಊಟ ಮಾಡು ಇಲ್ಲಿಕ್ಕ ಮಗನ ಕಿತ್ತ ಕೌದಿ ಅಂದ. ಬಂದಾಳೂರು ಗೌಡ ನೋಡ್ರಿ ಈ ಪಾರ್ಟಿ ಮಂದಿ ಅದು ಹೌದು ಹೌದು ಬಾಯಿಗೆ ಬಂದಂಗ ಬೇಯಕ ಚಾಲು ಮಾಡ್ರ. ಹೌದಾ ಮುತ್ತೆ ಅಂದ ಗೌಡಪ್ಪ ಮಾತು ಮೀರಿಬೇಡ್ರಿ ಗೌಡ್ರ. ಒಮ್ಮೆ ಬಾಯಿಲೆ ಕೊಟ್ಟಿನ ಮಾತು ಹೊಳ್ಳಿ ಮಾತಾಡಬೇಡ. ಹೌದಾ ನಮ್ಮ ದಕ್ಷಿಣ ಮುಟ್ಟಿಸಿಬಿಡು ಸುಮ್ಮನೆ ನಮ್ಮ ಕಲೆ. ಏನೇನಾರ ಮಾತಾಡ್ಸ್ಕೋಬೇಡ ಗೌಡ. ಏನ್ರ ಅನ್ನೋದಕ್ಕೆ ಹೋಗಿ ಏನ್ ಹಾಕರ ಗೌಡಪ್ಪ ಬ್ಯಾಡ ಅಂದ. ಆದ್ರೂ ಬಂದಾಳ ಗೌಡ ಮಾತು ಬಾಯಿಗೆ ಬಲ್ಲಂಗ ಸಂದ್ರದಾಗ ನಿಂತು ಬೇರೆ ಬಿಟ್ಟ. ಹೌದಾ ನೋಡ್ರಿ ಏನ್ ಮಾಡ್ತಾನ ಸಿದ್ದಪ್ಪ ಮುತ್ತೆ ತುಂಬಿದ ಅಂತರದಾಗ ನಿಂತು ನಿಂತು ಮೈ ಮ್ಯಾಗ ಹಾಕಿದ ಕ್ಯಾಮಿ ಜಾಡಿ ಸೇದ ತುಂಬಿದ ಹಂದರ್ದ ನಿಂತು ಕ್ಯಾವಿ ಶಲ್ಯ ಜಾಡ್ಸವನ್ನತ್ತ. ಯಾವಾಗ ಗೌಡಪ್ಪ ನೀ ಕೊಟ್ಟ ಮಾತು ಮರ್ತೀರಿ ಅಂದ್ರ ಕೊಟ್ಟ ಮಾತು ಮರತಿ ಸಿದ್ದನ ಹೊಳ್ಳಿ ಕಳ್ಸಾಕತ್ತಿ. ಯಾವಾಗ ನಮ್ಮ ಸಿದ್ದರಿಗೆ ನೀ ನಿಂದೆ ಆಡಿದಿ ಅಂದ್ರ ಆಹಾ ನಿಂದ ನಿನಗಾಗ್ಲಿ ಮಗನೇ ನಂದ ನನಗಾಗ್ಲಿ ಅಂದ. ಲಚ್ಚಾಣ ಸಿದ್ದಪ್ಪ ಮುತ್ಯ ಇಟ್ಟನ ಕೆಸಿಂದ ಊಟ ಮಾಡ್ಲಲ್ಲ, ಊಟ ಮಾಡ್ಲಿಲ್ಲ, ನೀರು ಕುಡಿಲಿಲ್ಲ, ತುಂಬಿದ ಹಂದಾಗ ಎದ್ದು ಹೋಗಿ ಬಿಟ್ಟ. ಹೌದಾ ಗೌಡ ಎಲ್ಲ ಕುಸ ಮಾಡಿ ಎಲ್ಲಾ ಕಾರಣ ಮುಗೀತು. ರಾತ್ರಿ 12 ಆಯ್ತು. ಎಲ್ಲಾ ಮಂದಿ ಊಟ ಗಿಟ ಮಾಡಿ ಹೋಗ್ಬೇಕಾದ್ರೆ ಊಟ ಮಾಡಿ ಹೋಗಾರು ಹೋದ್ರು ಉಳ್ಯಾವ್ರು ಉಳಿದ್ರು. ಹೋಗಿ ಗೌಡ್ತಿ ಮನ್ಯಾಗ ಮುಕ್ಕೊಂಡ್ಲು ಗೌಡ ಹೋಗಿ ಮಾಡ್ಯಾರ ಮುಕ್ಕೊಂಡ. ಹೌದು ನಶಿನಾಗ 4:30 ಗಂಟೆ ಗೌಡ್ತಿ ಎದ್ದಳ್ರಿ. ಹೌದು ಎಚ್ಚರ ಆತು. ಎತ್ತರ ಆಯ್ತು ಮನೆಯಾಗಿನ ಕೆಲಸ ಮಾಡ್ಬೇಕಾದ್ರೆ ಗೌಡ್ತಿ ಎದ್ದು ನೋಡ್ತಾಳ. ಏನಾಗಿತ್ರಿಪ್ಪ ಹೆಣ್ಮಗಳ ಖಾಲಿ ಆಗಿಬಿಟ್ಟಾಡಿ. ಮೊದಲು ಹೆಂಗಿದ್ರೆ ಹಂಗೆ ಆಗಿಬಿಟ್ಟಾಳ. ಗರ್ಭ ಧರಿಸಿದ ಹೊಟ್ಟ್ಯಾಗ ಕೂಸೇ ಇಲ್ಲ, ಖಾಲಿ ಹೊಟ್ಟ್ಯಾಗ್ಯದ. 8 ಕೂಸ ನಡೆದಾದ್ರಿ. ಆದ್ರೆ ಮುಂಜಾನೆ ಹೆಣ್ಮಗಳ ಸಾಪ್ ಆಗಿಬಿಟ್ಟಾಳ್ರಿ. ಹೌದಾ ಅವಾಗ ಘಾತ ಐತ್ರಿ ಗೌಡ್ರ ತಿಳ್ಕೊಂಡ. ಗೌಡ್ತಿ ಬಂದು ಗೌಡ್ರಿಗೆ ಎಬ್ಬಿಸಿ ತಪ್ಪಾಗ್ಯದ ಸಾಧುಗಿ ಮಾತು ಅನಬಾರ್ದಾಗಿತ್ತು. ನೀ ನಡಿ ಹೋಗೋ ಮೊದಲು ಲಚ್ಚಾಣಕ್ ಹೋಗೋ ಮತ್ತೆ ಗಂಡ ಎಂತಿ ಊರಾಗಿನ 4 ಮಂದಿ ಕರ್ಕೊಂಡ ಎತ್ತಿನ ಗಾಡಿ ಹುಡ್ಕೊಂಡು ಲಚ್ಚಾಣ ಮಡ್ಡಕ್ಕೆ ಬಂದ ಸಾಧನ ಕಾಲು ಬಿದ್ರು. ಅದೇನಂತಾರಿಪ್ಪ ಅವಾಗನ್ನ ಮುತ್ತೆ ಯಾನತ್ತ ಗೌಡನ್ನತ್ತ ಯಾನತ್ತ ಯಪ್ಪ ಸಿದ್ಧಲಿಂಗ ಮುತ್ಯ ಸಿದ್ದಪ್ಪ ಮುತ್ಯ ನಂದು ತಪ್ಪಾಗ್ಯದ. ಏನು ಬೇಡ್ತಿ ಬೇಡ 1,000 ಇಲ್ಲ 10,000 ಕೊಡ್ತೀನಿ. ನನಗ್ ಸಂತಾನ ಕುಡಿಯಪ್ಪ. ನನ್ನ ಗಂಡಸ ಮಗನ ಕೊಡು ಅಂದ. ಏನಂತಾನ ಸಿದ್ದಪ್ಪ ಮುತ್ತೆ ಅಂತ ಒಳ್ಳೆ ಮುಳ್ಳೆ ಬೇಡಕ್ರೆ ಕಾಮನ ಬೋದು ಹೆಣ್ಮಗನೇ ಅಂದವ. ಹೋದ್ ಸೋಳೆ ಮಗನ ಒಮ್ಮೆ ನಿನಗೆ ನೀಡಿದ್ದೆ ತಗೊಳ್ಳಿಲ್ಲ, ದಕ್ಕಲಿಲ್ಲ ನಿನಗ. ಅದು ನಿನಗೆ ದಕ್ಕಿ ಇಲ್ಲ ಅಂದ್ರೆ ನೀನು ಹೊಟ್ಟಿಲೆ ಗಂಡಸ ಮಕ್ಕಳ ಆಗಂಗಲ್ಲ. ನನ್ನ ಮಟ್ಟತನ ಹೊಡ ಮಾಡಿ ಬಂದಿ ಅಂದ್ರ ನನ್ನ ಮಟ್ಟತನ ಹೊಳ್ಳಿ ಬಂದ ನೀ ಕಾಲೇ ಹೋದ್ರ ನನ್ನ ಮಟ್ಟದ ನನ್ನ ಕಿಮ್ಮತ್ತಲ್ಲ. ಏನು ಕೊಡ್ತಾನ? ನೀನ್ ಹೊಟ್ಟಿಲೆ ಒಂದ್ ಹೆಣ್ಣಕ್ಕೂ ಸುಡ್ತದ, ಹೆಣ್ಣೆ ಹುಡ್ತದ. ಅದ್ರ ಸುಖ ನಿನಗಾಗಲ್ಲ, ನಿನ್ನ ಸುಖ ಅದಕ್ಕೆ ಆಗೋದಿಲ್ಲ. ಬೇಕಂದ್ರೆ ತಗೋ, ಇಲ್ಲಕ್ಕ ನೀ ಕೆತ್ತ ಮಗನೇ ಕೌದಿ ಅಂದ. ಹೌದು ಯಾಕಾಗೋಲ್ಲಪ್ಪ ತಿಳ್ಕೊಂಡ ಗೌಡ. ದಕ್ಷಿಣ ಕೊಟ್ಟು ಹೆಣ್ಣು ಕೂಸಿನ ಫಲ ಒಯ್ದ. ಹೆಣ್ಣು ಕೂಸಿನ ಫಲ ಹೋದಾನ. ಇವತ್ತಿಗೆ 1000 ಎಕರೆ ಭೂಮಿ ಅದ್ರಿ ಅವ್ರ ಗೌಡ್ರದು, ಬಂದಾಳೂರು ಗೌಡ್ರದು. ಎಷ್ಟೈತಿ ಒಂದು ಕುದುರೆ ತಿರುಗುದಾಗಲ್ಲ ಒಂದು ದಿವಸಕ್ಕ. ಅಟ್ಟು ಜಮೀನಲ್ಲಿ ಒಂದು ಕುದುರೆ ತಿರುಗುದಾಗಲಿನ. ಆದ್ರ ಹೊಟ್ಟಿಲೆ ಮಾತ್ರ ಹೆಣ್ಣೆ ಹುಡ್ತಾವ್. ಹೊಟ್ಟಿಲೆ ಹೆಣ್ಣೆ ಹುಡ್ತಾನ. ಬ್ಯಾರೆ ಊರು ಹಳೆಯನೇ ಬಂದು ಉಣ್ತಾನ. ಮತ್ತ ಅದ್ರ ಹೊಟ್ಟಿಲೆ ಮತ್ತೆ ಹೆಣ್ಣೆ ಹುಡ್ತದ. ಮತ್ತ ಬ್ಯಾರೆ ಊರು ಹಳೆಯನೇ ಬರ್ಬೇಕಿಲ್ಲ. ಕುರ್ಸುಕ ಇವಕ್ಕಿಲ್ಲ, ಇವ್ ಕುರ್ಸುಕ ಅವಕ್ಕಿಲ್ಲ. ಇದು ಸಿದ್ಧರದು. ಇದು ಸಿದ್ಧ ಮಾಡಿದ ಕೀರ್ತಿ. ಹೆಂಗ ಬಿಡಿಸ್ರಿ ಮಾಸ್ತಾರ? ಹೋಗಿ ಹೋಗಿ ಲಿಂಗಾಯತ್ರ ಗೋಡೆ ಹೊಕ್ಕಾರ. ನಮ್ಮ ಹೊಲನೇ ರಗಡದ. ನಮ್ಮದೇ ಭೂಮಿ. ಏತನ ಹರಿಗಿದ್ರು ಮುಗಿಯಾಗಲ್ಲ, ಏತನ ಬಿತ್ತರು ಮುಗುದಿಲ್ಲ. ಹರಕೋ ದೇವರ ಚನ್ನಬಸಪ್ಪ ಗೌಡ್ರ ಕತ್ತಿ, ಸಿದ್ಧರಿಗೆ ನಡ್ಕೊಂಡವ್ರ ಕತ್ತಿ. ಇದೇ ಡೊಳ್ಳಿನ ಪದ ಹಾಡಿದ್ರು ಯಾರು? ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ. ಅದು ಲಿಂಗಾಯತರಾಗಿರುವಂತ ಜೇವೂರು ಚನ್ನಬಸಪ್ಪ. ಜೇವೂರು ಚನ್ನಬಸಪ್ಪ ಗೌಡ್ರು ಪಂಚಮಸಾಲಿ ಸಮಾಜದವರು. ಹೌದಾ ಮಾಸ್ತರ? ಇಲ್ಲಿ ಕೇಳ, ಲಿಂಗಾಯತ್ರ ಕತ್ತಿ ನಿನ್ ಪಾಟಿಗೆ ಬಂದಿನೀಗ. ಹೌದು ಹೌದು. ಚನ್ನಬಸಪ್ಪ ಗೌಡ್ರು ಏನ್ ಮಾಡಿದ್ರು? ಆಗಿನ ಕಾಲದೊಳಗೆ ಕುರುಬರು ಹುಡುಗರು ಜೋಡಿ ಕೂಡಿ ಡೊಳ್ಳಿನ ಪದ ಹಾಡಾಕ್ ಕಲಿತ್ನತ್ತ ಯಾರು? ಜೇವೂರು ಚನ್ನಬಸಪ್ಪ ಗೌಡ. ಊರ ಹೊರಗೆ ಪೂಜಾರಿಗಳು ದಡ್ಡಿ. ಹೌದು. ಅಲ್ಲೇ ಊರು ದಂಡಿಗೆ ಗೌಡ್ರು ಹೊರಗೋಡಿ ಇರ್ತಾವ್ರಿ. ಹೌದಾ? ಅಲ್ಲಿ ಬೀರಪ್ಪನ ಗುಡಿ ಮುಂದೆ ಬಂದಕ್ಕೆ ಡೊಳ್ಳಿನ ಪದ ಕೇಳ್ಕೋತ ಕೂತು ಬಗಲಾಗೆ ಹೊಲ, ಅಲ್ಲೇ ಪೂಜಾರಿಗಳು ಕುರಿ ದಡ್ಡಿ. ಅಲ್ಲಿ ಡೊಳ್ಳಿನ ಪದ ಹಾಡೋ ಕಲ್ತ ಚನ್ನಬಸಪ್ಪ ಗೌಡ. ಹೌದು. ಏನಾಯ್ತ್ರಿಪ್ಪ ಮುಂದ ನೋಡ್ರಿ. ಅವಾಗ ಕುರುಬರು ಹುಡುಗರು ಜೋಡಿ ಅಡ್ಡಾಡವ. ಹಣಿ ತುಂಬಾ ಭಂಡಾರ, ಮೇ ತುಂಬಾ ಭಂಡಾರ ಹಚ್ಕೊಂಡ್ ಅಡ್ಡಾಡವ.
ಹೊತ್ಕೊಂಡ್ ಅಡ್ಡಾಡವ ಏನಾತು? ಊರು ಅಡ್ಡಾಡಕತ್ತ. ಹೌದು, ಪೂಜ್ಯರು ಹುಡುಗರ ಜೋಡಿ ಕೂಡಿ ಕುರುಬರ್ ಹುಡುಗರ ಜೋಡಿ ಕೂಡಿ ಅಡ್ಡಾಡಕತ್ತ. ಏನಾತ್ರಿಪ್ಪ? ಅವಾಗ ಊರಾಗಿದ್ದಂತ ಪಂಚಮಸಾಲಿ ಸಮಾಜದವರು, ಏನು ಲಿಂಗಾಯತ ಸಮಾಜದವರು, ಲಿಂಗಾಯತ ಸಮಾಜದವರು ಏನ್ ಮಾಡ್ತಾರ? ಚನ್ನಬಸಪ್ಪ ಗೌಡನ ಅಪ್ಪನ ಹೆಸರು ಆನೆಪ್ಪ ಗೌಡ. ಏನಂತಾರ ಲಿಂಗಾಯತ ಸಮಾಜದವ್ರು ಆನೆಪ್ಪ ಗೌಡಗ? ಆಗ ಲಿಂಗಾಯತ ಸಮಾಜದವರು ಚನ್ನಬಸಪ್ಪ ಗೌಡನ ಅಪ್ಪ ಆನೆಪ್ಪ ಗೌಡ ಕರೆದ್ರತ್ತ. ಏನ್ ಹೇಳ್ತಾರಿಪ್ಪ ಕಿವಿ ಮಾತಾ? ಏ ಚನ್ನಬಸಪ್ಪ, ಏ ಆನೆಪ್ಪ, ನಾವರ ಹಾ ಶ್ರೇಷ್ಠವಾಗಿರ್ತಕ್ಕಂತ ಲಿಂಗಾಯತ ಸಮಾಜದವರು, ಹೌದು ಹೌದು, ಈ ಬೂತಿ ಹತ್ತವ್ರು, ಕೊಳ್ಳಾಗ ಲಿಂಗ ಕಟ್ಕೊಳ್ಳೋರು, ಹೋಮ ಮಾಡೋರು, ಹವನ ಮಾಡೋರು, ಬಾಯಿಲೆ ನಿತ್ಯ ಓಂಕಾರ ನುಡಿಯವ್ರು ನಾವು ಲಿಂಗಾಯತರು. ಯಾವತ್ತು ಬಸವಣ್ಣ ಅನ್ನೋರು, ವೀರಭದ್ರ ಅನ್ನವ್ರು, ಮಲ್ಲಯ್ಯ ಅನ್ನವ್ರು, ನಿನ್ನ ಮಗಾರ ಕುರುಬರ್ದು ಹುಡುಗರ ಜೋಡಿ ಕೂಡಿ ಹೋಗಿ ಮೈ ತುಂಬಾ ಭಂಡಾರ ಬಡ್ಕೊಂಡು ಬೀರಪ್ಪ ಕರಿಯಪ್ಪನ ಕೊತ್ತ ಅಡ್ಡಾಡಕತ್ತಾನ. ಬೀರಪ್ಪ, ಮಾಳಪ್ಪ, ಕರಿಯಪ್ಪ, ಅಮೋಘ ಸಿದ್ಧ ಅನ್ಕೋತ ಅಡ್ಡಾಡಕತ್ತಾನ. ಹಾ, ನಿನ್ನ ಮಗನ ಡೊಳ್ಳಿಂಪದ ಹಾಡು ಬಿಡಿಸ್ತದೋ ನಿನ್ನ ನಮ್ಮ ಮಂದಿಯಿಂದ ಮನಿಲಿದ್ದ ಎತ್ತಿಡುಮ ಮಗನ ಅಂದ್ರು. ಹಾ, ಸಮಾಜದಿಂದ ಎತ್ತು ಹೊರಗಿಡುಮ ನೋಡ್ರಿ. ಹಾ, ಅವಾಗ ಆನೆಪ್ಪ ಗೌಡ ಅಂದ, ಏನತ್ರಿಪ್ಪ? ಅವ್ರ ಮಂದಿಗೆ ಮುಂದೆ ಪ್ರಸಂಗ ಬಂದಾಗ ನನ್ನ ಮಗನಿಗೆ ಹೇಳಿ ಬಿಡಿಸ್ತೀನಿ, ಅಂತ ಕೆಲಸ ಏನ್ ಮಾಡಕ್ ಹೋಗ್ಬೇಡ್ರಪ್ಪ ಅಂತ ಅವ್ರ ಸಮಾಜದವ್ರು ಹೇಳಿ ಹಚ್ಗುಟ್ಟ ಹೊಳ್ಳಿ ಅವ್ರವ್ರ ಮನೆಗೆ ಹಿರಿಯ ಹಚ್ಕೊಟ್ಟದ. ಚನ್ನಬಸಪ್ಪ ಗೌಡ ವಯಸ್ಸಿಗೆ ಬಂದಿದ್ದ. ಹೌದು, ಯಾರು ಸಣ್ಣವಿದ್ದ ಚನ್ನಬಸಪ್ಪ ವಯಸ್ಸಿಗೆ ಬಂದಿದ್ದ. ವಯಸ್ಸಿಗೆ ಬಂದು ಮನೆಯಾಗ ಒಕ್ಕಲ್ತನ ಮಾಡ್ತಿದ್ದ. ಹೌದಾ? ಅವಾಗ ಏನಾತು? ಮುಂದೆ ಹಿಂಗಾರಿ ಮಳಿ, ಯಾವ ಹುಬ್ಬಿ, ಉತ್ರಿ, ಹಸ್ತ, ಚಿತ್ತಿ, ಸಾತಿ, ಜ್ವಾಳದ ಮಳೆಗಳ ಮುಗಿದೋರಿ. ಏನಾತು? ಮುಂದೆ 12 ಎಕರೆ ಭೂಮಿ ಗೋಧಿ ಬಿತ್ತಬೇಕಂತ ಚನ್ನಬಸಪ್ಪ ಗೌಡ ಬಿಟ್ಟಿದ್ದ. ಹೌದು, ಗೋಧಿ ಬಿತ್ತು ಹೊಲ. ಲಾಸ್ಟ್ಗೆ ಬಿತ್ತಾರಿ ಗೋಧಿ. ಹೌದು, ಕಡಿ ಮಳಿ ಆಗಿ ಕಡಿ ಬಿತ್ತಬೇಕಂತ ಚನ್ನಬಸಪ್ಪ ಗೌಡ ಬಿಟ್ಟಿದ್ದ. ಏನಾತು? ಹುರಜಂತಿ ದೀಪಾವಳಿಗೆ ಮಾಳಿಂಗರಾಯನ್ ಜಾತ್ರೆ ಬತ್ರಿ. ಹೌದು, ಏನ್ ಹೇಳ್ತಾನ ಚನ್ನಬಸಪ್ಪ ಗೌಡ ಅಪ್ಪ ಆನೆಪ್ಪ ಗೌಡಗ? ಅಪ್ಪ ಆನೆಪ್ಪ ಗೌಡಗ್ ಹೋಗಿ ಚನ್ನಬಸಪ್ಪ ಗೌಡ ಅನ್ನತ್ತ, ಏನತ್ತ? ಯಪ್ಪ ನಾ ಹುಲ್ಜಂತಿಗೆ ಮಾಳಿಂಗರಾಯನ್ ಜಾತ್ರೆಗೆ ಹೋಗ್ತೀನಿ ಅಂದ. ಹೌದು, ಏನ್ ಹೇಳ್ತಾನ ತಂದಿ ಮಗನಿಗಂದ ಇದೇ ಮಗನಿಗೆ ಬಿಡಿಸೋ ಟೈಮ್ ಬರಬ್ಬರಿ ಸಿಕ್ತ ತಿಳ್ಕೊಂಡ ಏನಂತಾನ ಆನೆಪ್ಪ ಗೌಡ? ಏ ಚನ್ನಬಸಪ್ಪ, 3 ಕೋರಿಗೆ ಹೊಲ, 12 ಎಕರೆ ಭೂಮಿ, ಗೋಧಿ ಬಿತ್ತು ಹೊಲ ಉಳ್ದದು, ಮಳಿ ಎಲ್ಲ ಸರ್ದೈತಿ, ಭೂಮಿ ಬಿಗಿತೈತಿ. ಭೂಮಿ ಬಿಗಿತಂದ ಬಿತ್ತುಣಿಕೆ ಆಗಲ್ಲ, ಬಿತ್ತಿದು ನಾಟಲ್ಲ. ಅದಕ್ಕ ಆ 12 ಎಕರೆ ಹೊಲ ಬಿತ್ತಿ ಆಮೇಲೆ ಹೋಗವಿದ್ರ ಹೋಗ ಹುಲಿಜಂತಿಗೆ. ಗೌಡ ತಿಳ್ಕೊಂಡ, ಮಗ ಬ್ಯಾಡ ತಪ್ಪು ತಿಳ್ಕೊಂಡಾನು. ಹೌದು, ಒಂದು ದಿವಸಕ್ಕೆ ಒಂದು ಜೋಡಿ ಎತ್ತಿಗೆ 4 ಎಕರೆ ಬಿತ್ತಾರ. ಹೊಲಾರ 12 ಎಕರೆ ಅದ. 3 ದಿನ ಬಿತ್ತುದ್ರಾಗಿ ಹುಲ್ಜಂತಿ ಜಾತ್ರೆ ಮುಗಿತದ. ಈ ಮಗ ಹೋಗಲ್ಲ, ಹಿಂಗ ಐಡಿಯಾ ಹೋಗಂಗಿಲ್ಲ ತಿಳ್ಕೊಂಡ ಅವನ ಮಗನಿಗೆ ಹೇಳ್ದ ಚನ್ನಬಸಪ್ಪ ಗೌಡ. ಹೌದು, ಆನೆಪ್ಪ ಗೌಡ ಮಾತು ಕೇಳಿ ಚನ್ನಬಸಪ್ಪ ಗೌಡ ಮನೆಗೆ ಬಂದು ಒಂದು ಚೀಲ ಗೋಧಿ ಚುಂಗಡಿ ಎತ್ತಿನ ಗಾಡ್ಯಾಗ ಹಾಕೊಂಡು 8 ಮನ 2 ಚುಂಗಡಿ ಎತ್ತಿನ ಬಂಡ್ಯಾಗ ಹಾಕೊಂಡು ಹೋದ ಹೊಲಕ್ಕ. ಆಗಿನ ಕಾಲದಾಗ ಇಬ್ರು ಮುಯ್ಯ, ಒಬ್ಬ ಪಳೆ ಹೊಡೆವ, ಒಬ್ಬವ ಬಿತ್ತಾವ ಹಿಂಗಿರ್ತಿದ್ರಿ. ಹೌದಾ? ಪಳೆ ಹೊಡೆವ ಹೇಳ್ದ, ಏನತ್ತ? ನೀ ಊಟ ಮಾಡವಿದ್ರಿ ಈಗ ಊಟ ಮಾಡು, ನೀರು ಕುಡಿಯುತ್ತೇವಿದ್ರಿ ಈಗ ನೀರು ಕುಡಿ, ನಾ ಮಾತ್ರ ಒಮ್ಮೆ ಚಾಲು ಮಾಡಿ ಅಂದ್ರ ಒಟ್ಟು ತರಬಗಳೇ ಮಾಡೋದಿಲ್ಲ, ಹೊತ್ತು ಮುಡುಗುತ್ತಾನ, ತರಬಗಳೇ ಮಾಡಂಗಿಲ್ಲ ತೇದ ಮುಯ್ಯಕಾರಗ. ಯಾರು? ಚನ್ನಬಸಪ್ಪ ಗೌಡ ಹೇಳ್ತಾನ, ಬಳಸಲ್ಲ ಕುಡ್ಸವಂಗ. ಅವನು ಅಂದ, ಇವ ಮೊದಲೇ ಅಡಮುಟ್ಟು ಮನುಷ್ಯ ಅದಾನ. ಆಯ್ತಾಡ ಗೌಡ್ರ, ಗೌಡ್ರ ನೀ ಚಾಲು ಮಾಡಂಗ ಮಾಡ್ರಿ, ನಾ ಬೆಳಸಾಲ ಹೊಡಿತೀನಿ ಹಿಂದ. ಬೆಳಸ ಹೊಡ್ಕೋತ ಹೊಟ್ಟೆ ಹೆಸ್ರನ್ನ ಹಂಗೆ ಕುಂಟಿ ಮೇಲೆ ದಿಂಡಿ ಮೇಲೆ ನಿಂತು ಊಟ ಮಾಡ್ತೀನಿ ಅಂತ ಅವನು. ಹೌದಾ? ನೋಡ್ರಿ ಏನಾತು? ಈಗಿನ ಗತ್ತೆ ಟ್ರ್ಯಾಕ್ಟರ್ ಸಣ್ಣ ಉಡಿ ಒಂದ್ ಸಲಿಗಿ ಇಡ್ಯಾಟ್ ಉಡಿಚೀಲ ಕಟ್ಕೊಂಡ್ ಬಿತ್ತವ್ರ ಅಲ್ಲ ಅವ್ರು. ಗೋಧಿ ಬಿತ್ತಬೇಕಾದ್ರೆ ಆಗಿನ ನಮ್ಮ ಅಪ್ಪದೇರಲ್ಲ ಕಂಬಳಿ ಉಡಿಚೀಲ ಹಾಕೊಂಡ್ 8 ಮನ ಒಮ್ಮೆ ಹಾಕೋತಿರತ್ತ ಆಗಿನ ಕಾಲದಾಗ. ಹಂಗ ಗಟ್ಟುಳೆ ಇದ್ರಿ ಅವ್ರು. ಅವಾಗ ಕಂಬಳಿ ಉಡಿ ಕಟ್ಟಿ ಚನ್ನಬಸಪ್ಪ ಗೌಡ 8 ಮನ ಗೋಧಿ ಒಮ್ಮೆ ಹಾಕೊಂಡು ಉಡಿಚೀಲಕ್ಕ 8 ಮನ ಗೋಧಿ ಒಮ್ಮೆ ಉಡಿಚೀಲದಾಗ ಹಾಕೊಂಡು ಸೂರ್ಯನ ಕಡೆ ಮಾಡಿ ಕೂರಿಗೆ ಚಾಲು ಮಾಡಿ ಬಿಟ್ಟ. ಹೌದಾ? ನೋಡ್ರಿ, ಏನು ಕೂರಿಗೆ ಚಾಲು ಮಾಡಿ ಕೂರ್ಗಿ ಮ್ಯಾಗ ಕೈ ಇಟ್ಟು ಯಾಸಂದ್ ಹಸ್ತಾನ್ರಿಪ್ಪ, ಯಾ ದೇವ್ರ ಮ್ಯಾಗ ಹಾಡ್ತಾನ? ಸ್ವಾಮರಾಯ ತುಕ್ಕಪ್ರಾಯ ಹಾಲ್ ಅವಳಿ ನಾಡ ಸಾಲ ವಿದ್ರಿ ನಾಡ ಶಾಡಬಾರ ಗುಡ್ಡ
ನೋಡ್ರಿ ಹಾ ಮಾಳಿಂಗರಾಯನ ಮಾರ್ಗ ಚಾಲು ಮಾಡಿ ಬಿಟ್ಟ. ಯಾರು? ಚನ್ನಬಸಪ್ಪ ಗೌಡ. ಚನ್ನಬಸಪ್ಪ ಗೌಡ ಮಾರ್ಗ ಚಾಲು ಮಾಡಿ ಬಿಟ್ಟ. ಹೌದಾ? ಉಡ್ಯಾನ ಕಾಳು ಉಡ್ಯಾಗದವು, ಮಂಡಿ ಮೇಗನ ಕೈ ಮಂಡಿ ಮೇಗದ. ಕೈಯನ ಕಾಳು ಹೊಟ್ಟೆ ಬಿಟ್ಟೇ ಇಲ್ಲ. ಕೈಯನ ಕಾಳ ಗೌಡ ಒಂದ್ ಅಗರ ಸಹಿತ ಬಿಟ್ಟಿಲ್ಲ. ಹೌದು ಹೌದು. 12 ಎಕರೆ ಭೂಮಿ ಎಲ್ಲ ಕಾಲೇ ಕೂರಿಗೆ ಆಡಿ ಬಂದ ದಂಡಿಗೆ ನಿಂತು ಬಾಯಾಗಿನ ಮಾರ್ಗ ಆಯ್ತು. ಅವಾಗ ಗೌಡಿಗೆ ಯಾತ್ರ. ಗೌಡಗ ಯಾತ್ರ ಆಯ್ತ್ರಿ. ಹೌದು ಹೌದು. ಯಾತ್ರ ಆಗಿ ನೋಡ್ತಾನ, ಏನ್ ತಿಳ್ಕೊಂಡ? 12 ಎಕರೆ ಭೂಮಿ ಎಲ್ಲ ಹಂಗೆ ಕಾಲೇ ಕೂರಿಗೆ ಆಡ್ಯದ. ಕಾಲೇ ಕೂರಿಗೆ ಆಡಿದ ಇನ್ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತಾನ? ಅವಕನ್ ಹುಡಿಯಾಗಿನ ಗೋಧಿ ಎಲ್ಲ ತಗೊಂಡ್ಬಂದು ಹೊಳ್ಳಿ ಚೀಲಕ್ ಹಾಕಿ ಹೇಳ ಏನತ್ತ? ಆ ಹಿಂದೇನ್ ಬೆಳಸಾಲ ಹೊಡಿತಿದ್ನಲ್ಲ, ಅವ್ನ್ ಹೇಳ್ತಾನ ಪೂಜಾರಿ ಹುಡುಗ, ನಮ್ಮ ಅಪ್ಪಗೆ ಹೇಳಕ್ ಹೋಗ್ಬೇಡಪ್ಪ, ಹಾ ನಾ ಎಲ್ಲ ಮುಂದೆ ನಮ್ಮ ಅಪ್ಪಗೆ ಏಟ್ನೆ ತಂದ. ಹೌದಾ? ಅವಕನ್ ಓದಕಿಸಿನ ಕಣಕಿ ಬಣಿಮಿ ಬುಡ್ಡ್ಯಾಗ ಮುಚ್ಚಿಟ್ಟ. ಹೊಲ್ಲಾಗ ದೊಡ್ಡ ಕಣಕಿ ಬಣಿಮಿತ್ತು. ಆ ಕಣಿಕಿ ಬಣಿಮೆ ಕಣಿಕಿಯಾಗ ಮುಚ್ಚಿಟ್ಟ ಗೋಧಿ ಒಯ್ದು ಮುಚ್ಚಿಟ್ಟು ಹೋಗಿ ಅವ್ರ ಅಪ್ಪಗೆ ಹೇಳ, ಏನತ್ತ? ಯಪ್ಪ ಎಲ್ಲ 12 ಎಕರೆ ಹೊಲ ಬಿತ್ಕೊಂಡು ಬಂದೆ ಅಂದ. ಏನಂತ? ನಾನು ಅವ್ರ ಅಪ್ಪ ಅಂದ, ಪೂಜಾರಿಗಳ ಮಂದಿ ಅಂದ್ರೆ ಬಾಳ ವಿಶ್ವಾಸಿಕ ಮಂದಿ, ಹೌದಾ? ಯಾರಿಗೆ ಮೋಸ ಮಾಡೋರಲ್ಲ, ಯಾರಿಗೆ ಹಾ ದ್ರೋಹ ಮಾಡೋರಲ್ಲ. ಅವ್ರ ಜೋಡಿ ಗೆಳತಾನ ನಮ್ ಹುಡುಗ. ಪೂಜಾರಿಗಳ ಮಂದಿ ಜೋಡಿ ನನ್ನ ಮಗನಿಗೆ ಗೆಳತಾನದ. ಒಂದ್ 2-3 ಕೂರ್ಗಿ ಮಾಡಿಕಿಸಿ ಒಂದೇ ದಿನ ಬಿತ್ಕೊಂಡ್ ಬಂದ ಕಾಂತಾನ ಅಂತ ತಿಳ್ಕೊಂಡ್ ಅವ್ರ ಅಪ್ಪ. ಹೌದಾ? ಹೋಗ ಮಿತ್ರ ಹೋಗ್ ಹುಲಿಜಂತಿಗಿನ್ನ ಹೋಗ ತಿಳ್ಕೊಂಡವ್ರ ಅಪ್ಪ ಹೇಳಿಕಿಸಿ ಅನಪ್ಪ ಗೌಡ ಮನ್ಯಾಗ ಹೋದ. ಹೌದಾ? ಇವ ನೋಡಿ ಚನ್ನಬಸಪ್ಪ ಗೌಡ ಆಗಿನ ಕಾಲೊಳಗ ಏನ್ ಮಾಡ್ತಾನ? ಎತ್ತಿನ ಬಂಡಿ ಹೂಡಿ ಎತ್ತಿನ ಬಂಡಿ ಮ್ಯಾಗ ಡೋಳಿಟ್ಟ 2 ಕಡೆ ಪಡಗ ಬನಕಿಸಿ 2 ಕಡೆ ಚೆಟ್ಟಿಗೆ ಹತ್ತಿತ್ತ ಅಂತ ಡೋಳ ಒಂದು. ಕಟ್ಟಿಗೆ ಡೋಳ್ರಿ ಆಗಿನ ಕಾಲಕ್ಕ. ಕಟ್ಗಿ ಡೋಳ ಒಡ್ಡಿ ಬಿಗದ ಕೇಸಿಂದ ಹಾ ಹರಿದಿಮ್ಮ ಹಾಡಕತ್ತ ಹುಲಿಜಂತಿಗೆ ಬಂದ ಕೇಸಿನ ಮಾಳಿಂಗರೇನ ಮುಂದೆ ದಿಮ್ಮಿಟ್ಟು ಹಾಡಕತ್ತ ಗೌಡ. ಮಾಳಿಂಗರೇನ ಮುಂದೆ ಏನು ಕೂತಿದ್ದ ಗೌಡ. ಹಾ 5 ದಿನ ಹೊಟ್ಟೆ ನೀರಲ್ಲಿಲ್ಲ, ಅನ್ನಲ್ಲಿಲ್ಲ, ಕೂತಾವ ಹೇಳಿಲ್ಲ, ಕುತ್ತ ಹೊಟ್ಟೆ ಹೇಳಿಲ್ಲ. ಹರಿದಿಮ್ಮನ ಮ್ಯಾಗ ಹಾಡಿ 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 ಸೋತ ಗೌಡ ಸೋತ. ಹೌದಾ? 5ನೇ ದಿವಸ ಮಾಳಿಂಗರೇನ ಮುಂಡಾಸ ಮುಗಿಸಿ ಮುಂಡಾಸ ಇಳಿವಿ ಹೊಳ್ಳಿ ಮಾಳಿಂಗರಾಯನ ಮುಂದೆ ಬಂದು ನಿಂತಾನ. ಊರಿಗೆ ಹೋಗ್ಬೇಕಾಗದ. ಊರಾಗ ಏನ್ ನಡ್ದದ? ಊರಾಗ ಏನು ನಡೆದ ನೋಡ್ರಿ. ಚನ್ನಬಸಪ್ಪ ಗೌಡ ಎತ್ಕೊಳ್ಳಿ ಬಿಟ್ಟು ಹುಲ್ಜಂತಿಗೆ ಹೋಗ್ಯಾನ. ಎತ್ತಿನ ಮೇವ ನೀರಾರ ತಂದೆ ಆನೆಪ್ಪ ಗೌಡನ ಪಾಳೆ ಬಂದ. ಆನೆಪ್ಪ ಗೌಡನ ಪಾಲಿಗೆ ಬಂದವ್ರಿ. ಎತ್ತಿಗೆ ಕಣಕಿ ತರಬೇಕಂತ ಆನೆಪ್ಪ ಗೌಡ ಹೊಲಕ್ ಹೋಗ್ಯಾನ ಬಣಿಮಿಗೆ. ಹೌದು, ಹೊಲದಾಗೆ ಮುಚ್ಚಿಟ್ಟಾನ ಇವಾಗ ಗೋಧಿ. ಹೊಲದಾಗ ಹೋಗಿ ಬಣಿಮಿ ಕಣಕಿ ಇರಿಬೇಕತ್ತಾನ. 1 ಚೀಲ ಗೋಧಿ ಸಿಕ್ತ್ರಿ ಮಗಂದು. ಏನಂತಾನ ಆನೆಪ್ಪ ಗೌಡ ಅಪ್ಪ? ಆನೆಪ್ಪ ಗೌಡ ಅಂದ, ಏನತ್ತ? ಕುರುಬರ ಹುಡುಗರು ಜೋಡಿ ಕೂಡಿ ನನ್ನ ಮಗ ಸುಮಾರು ಆಗ್ಯಾನತ್ ನಮ್ಮ ಮಂದಿ ಬಂದ್ ಹೇಳಿದ್ರು. ಕರೆ ಸುಮಾರಾಗಿದ್ದೆ, ಕರೆ ಹುಚ್ಚ ನನ್ನ ಮಗ ಹುಚ್ಚ ಆಗಿದ್ದೆ ಕರೆ ಅದ. ಹಾ ಅವರು ಹುಚ್ಚಡಿ ಅದಾರ, ನನ್ನ ಮಗನು ಹುಚ್ಚೆ ಮಾಡ್ಯಾರ. ಅವ್ರ ಜೋಡಿ ಕೂಡಿ ನನ್ನ ಮಗನ ಹುಚ್ಚನೇ ಆಗ್ಯದ ತಿಳ್ಕೊಂಡ. 3 ಕೋಳಿಗೆ ಹೊಲ ಎಲ್ಲ ಕಾರ್ಯ ಕೂಡಿಗೆ ಆಡ್ಸ್ಯಾನ ಮಗ. ವರ್ಷದ ಗಂಜಿ ಎಲ್ಲ ಹಾಳು ಮಾಡ್ದ ನನ್ನ ಮಗ. ಹೊಳ್ಳಿ ಬರ್ಲಿ ಆ ಮಗನ ಹಂಗೆ ಬಿಡಬೇಡ ತಿಳ್ಕೊಂಡು ಎಣ್ಣೆ ಹಚ್ಚಿದ ಬಾಕರ್ ಹಿಡ್ಕೊಂಡು ಬಾಗಿಲಿಗೆ ನಿಂತಿದ್ದ ಆನೆಪ್ಪ ಗೌಡ. ಮಗನ ಹೊಡಿಬೇಕಂತೇಳಿ ಸಿಟ್ಟಿಗೇರಿ ನೋಡ್ರಿ ಆನೆಪ್ಪ ಗೌಡ ಮನೆ ಮುಂದೆ ಬಾಗಿಲಿಗೆ ನಿಂತಾನ. ಮಗಾರ ಹುಲಿಜಂತಿ ಮಾಳಿಂಗರಾಯನ ಮುಂದೆ ನಿಂತ. ಮಾಳಿಂಗರಾಯನ ಮುಂದೆ ಹೋಗಿ ಚನ್ನಬಸಪ್ಪ ಗೌಡ ಕೈ ಮುಗಿದು ನಿಂತಾನ. ಕಣ್ಣಾಗಿನ ನೀರ್ ಹರಿದ ಮಾಳಿಂಗರಾಯನ ಪಾದಕ್ಕೆ ಹೋಗಿ ಮುಟ್ಟ್ಯದ. ಏನ್ ಬಿಡ್ಕೊತಾನ್ರಿಪ್ಪ? ಯಪ್ಪ ಸಿದ್ಧ ಪುರುಷ ಮಾಳಿಂಗರಾಯ, ಜಗತ್ತೊಳಗೆ ನೀವು ಏನು ಬೇಡ್ತಾರೆ ಬೇಡಿದಾರೆ ಬೆಕ್ಕಾಲ ಕೊಟ್ಟಿಯಪ್ಪ. ಕರುಣಾವಂತ ಮಾಳಪ್ಪ, ಕರುಣಾವಂತರಿಯಪ್ಪ. ಹೊಟ್ಟೆನ ಹುಟ್ಟಿದವ್ರು ಬಿಟ್ಟಿರಿ, ಬೆನ್ನಿಗೆ ಬಿದ್ದವ್ರು ಬಿಟ್ಟಿಲ್ಲ. ನಾನು ನಿನ್ನ ಪದರಾಗ ಬಂದು ಬಿದ್ದೀನಪ್ಪ. ತಿಳಿದರಾಗಲಿ ತಿಳಿಲಾರ್ದರೆ ಆಗಲಿ ನಿನ್ನ ಸೇವಾ ಮಾಡಕ್ ನಿನ್ನ ಪದರಾಗ ಬಂದು ಬಿದ್ದೀನಿ. 12 ಎಕರೆ ಭೂಮಿ ಎಲ್ಲ ಖಾಲಿ ಆಡಿಸಿ ಬಂದಿನಿ. ಕಾಲೇ ಕೂಡಿಗೆ ಆಡಿದೆಪ್ಪ. ಬಿತ್ತೇನು ಬೀಜ ಮನೆಗೆ ಹೋಗೋದ್ರಾಗ ನನ್ನ ತುಡುಗ್ ಸಿಗುತ್ತ ನಮ್ಮ ಅಪ್ಪಗ. ಹೌದಾ? ನಮ್ಮ ಅಪ್ಪನ ಬಹಳ ಅಡಮುಟ್ಟಾನ ಅದನಕರೆ ಇವತ್ತಿನಿಂದ ಇವತ್ತಿನಿಂದ ನನಗೆ ಹೊಳ್ಳಿ ಡೊಳ್ಳಿನ ಮ್ಯಾಗ ಕೈ ಇಡಿಸಿ ಕೊಡಂಗಲ್ಲ. ಹೆಂಗ ಮಾಡಿಲ್ಲ ಭಗವಂತ? ಕಾಯವನು ನೀನೇ, ಕೊಲ್ಲವನು ನೀನೇ. ಇದ್ರಾಗ ನಿಂದ ಕಡೆ ಮಾತಿನ ನಂದರ ಮುಗದಲ್ಲ. ನಾ ಹೆಂಗ ಮಾಡ್ಲಿ ತಿಳ್ಕೊಂಡು ಮಾಳಿಂಗರೇನ ಪಾದಕ್ಕೆ ಬಿದ್ದು ಹಿಂದಕ್ಕೆ ಸರಿತಿದ್ದ. ಬಣಕಿನ ಮಕ್ಕಳ ಕಂಟ ಮೇಲೆ ದಡ 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 ಸರಿದು ಬಿಡ್ತಾರೆ. ಶುಭ ಸೂಚನೆ ಆಯ್ತು ಗೌಡಗ ಶುಭ ಸೂಚನೆ ಆಯ್ತು. ಆನಂದ ಆಯ್ತು ಗೌಡಪ್ಪಗ. ಹಳ್ಳಿ
ಮಾಳಿಂಗನ ಕಾಲ್ ಹಿಡ್ಕೊಂಡು ಬಂಡಾರ ಹಚ್ಕೊಂಡು ಮನಿಗೆ ಬಂದ. ಹೌದಾ ಮನಿಗೆ ಬರುವಾಗ ಆನಪ್ಪ ಗೌಡ ಬಾಗಲ ಮುಂದೆ ನಿಂತಾನ. ಬಾರ್ಕೋಲು ತಗೊಂಡು ಹೌದಾ ಬಾಳ್ಕೋತ್ ತಗೊಂಡು ಮಗನಿಗೆ ಬಾಯಿಗೆ ಬಂದಂಗ ಬೇದ ತನ್ನ ಮನಸ್ಸಿಗೆ ಬಂದಂಗ ಹೊಡಿತಾನ. ಹೊಡಿ 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 ಹೊಡೆದ ಸಾಕಾಯ್ತ್ರಿ. ತೊಗಲಿನ ಬಾರ್ಕೋಲು ಹರಿದು ಬಿತ್ತ ಬಿತ್ತು. ಏನ್ ಹೊಡಿ ಸುಳ್ಯ ಮಗನಿಗೆ ಬಾರ್ಕೋಲ್ ಹೋಗದ. ನಾನು ಮಾರಿನೇ ತೋರ್ಸ್ಬೇಡ ಸುಳ್ಯ ಮಗನೇ, ನಮ್ಮ ಮನಿ ಬಿಟ್ಟು ಹೋಗತ್ ಹೇಳಿ ಬೈದ್ ಹೋಗಿ ಒಳಗ್ ಹೋಗಿ ಮಲ್ಕೊಂಡ ಗೌಡ. ಮನ್ಕೊಂಡ ಆನೆಪ್ಪ ಚನ್ನಬಸಪ್ಪ ಗೌಡ ಬಾಳ ಕರುಣವಂತ ಮನುಷ್ಯ, ಹೊಳಿ ಇದ್ದಂಗಿದ್ದನ್ರಿ ಮಗ. ಹೌದು, ಅಟ್ಟ ನೀತಿವಂತೆ ಇದ್ದ. ಅಷ್ಟ ನೀತಿವಂತಿದ್ದ ಗೌಡ. ಹೌದಾ ಅವ ಗೌಡಂದ ನಾರ ತಪ್ಪು ಮಾಡಿ ನಮ್ಮಪ್ಪ ನನಗೆ ಹೊಡಿಬೇಕು. ನಮ್ಮಪ್ಪ ನನಗ್ ಹೊಡಿಲಾರ, ಯಾರು ಹೊಡಿಬೇಕು? ತಪ್ಪು ಮಾಡಿ ನನಗ ಅಧಿಕಾರ ಐತಿ ನಮ್ಮಪ್ಪ ಹೊಡಿದು. ಅದ ನಮ್ಮಪ್ಪ ನನಗ್ ಹೊಡಿಲಾರಿ, ಯಾರೇ ಹೊಡಿತಾನ ತಿಳ್ಕೊಂಡು ತಪ್ಪು ತಿಳ್ಕೊಳ್ಳಿಲ್ಲ. ಅಪ್ಪ ಮನಿ ಬಿಟ್ಟು ಹೋಗಂದ ಸಹಿತ ಮನಿ ಬಿಟ್ಟು ಹೋಗ್ಲಿಲ್ಲ. ಹೋದ ನೋಡ್ರಿ 5-6 ದಿನ ಆಯ್ತು ಎತ್ಕೊಳ್ ಬಿಟ್ಟು ಹೋಗಿನಿ. ನಾನ್ ಎತ್ತ ಮೇವು ತಿಂದಾವಿಲ್ಲ, ನೀರು ಕುಡ್ದಾವಿಲ್ಲ. ಹೋಗಿ ಡೌನ್ಯಾಗ ಹೋಗಿ ಎತ್ಕೊಳ್ ಮೇ ಕೈ ಆಡಿಸಿ ನೋಡು ಊರ್ ಹೊರಗ ಹೊಲ ಹೋಗಿ ಊರ್ ದಂಡಿಗೆ ಮನಿ ಇತ್ರಿ. ಹೌದಾ ಹೋಗಿ ಎತ್ತಿನ ಮೈ ತುಂಬ ಕೈ ಆಡಿಸ್ದ. ಹೌದಾ ಎತ್ಕೊಳ್ಳೆಲ್ಲ ಮೈ ತುಂಬ ಕೈ ಆಡಿಸಿ ಆನಂದ ಆಯ್ತು. ಹೌದಾ 5 ದಿನಗಟ್ಲೆ ಹಗಲ ರಾತ್ರಿ ಹಾಡಿ 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 ಹೈರಾಣ ಆಗಿದ್ದ, ಸೋತಿದ್ದ ನಿದ್ದಿಗೆಟ್ಟು. ನೋಡ್ರಿ ಎತ್ತಿನ ಮುಂದೆ ಡವಣ್ಯಾಗ ಹೋಗಿ ಹಿಂಗ ಕೂತ ನಿದ್ದೆ ಬಂದ್ ಬಿಡ್ತ್ರಿ. ಅಲ್ಲೇ ನಿದ್ದೆ ಹತ್ಯದ ಗೌಡಗ, ಚನ್ನಬಸಪ್ಪ ಗೌಡಗ ನಿದ್ದೆ ಹತ್ತಿ ಬಿಡ್ತ್ರಿ. ಏನಾಯ್ತು? ಡವಣ್ಯಾಗ ಮಕ್ಕಳು ಚನ್ನಬಸಪ್ಪ ಗೌಡಗ ನಿದ್ದೆ ಹತ್ತದಕ್ಕರೆ ಹುಲಿಜಂತೆ ಆಗಿದ್ದಂತ ಮಾಳಿಂಗರಾಗ ನಿದ್ದೆ ಹತ್ತಲಿಲ್ಲ. ಯಾಕ್ರಿಪ್ಪ? ನೋಡ್ರಿ ಭಕ್ತರ ಸಂಬಂಧ ಆಗಿ ಬಂದಾರ, ಅದಕ್ಕೆ ಭಕ್ತ ವತ್ಸಲ ಅಂತಾರ ಅವ್ರಿಗೆ. ಅವಾಗ ಮಾಳಿಂಗರಾಯ ಹೋಮದ ಕಂಬಳಿ ಆಗ್ಲಿ ಹಾಕೊಂಡು ಭಂಡಾರ ಚೀಲ ಬಗಲಿಗೆ ಹಾಕೊಂಡು ಹೌದಾ ಕೈಯಾಗ ನಿಯಮದ ಬೆತ್ತ ಹಿಡ್ಕೊಂಡು ಸಿದ್ಧ ಮಾಳಿಂಗರಾಯ ಹೊರಗೆ ಮುಂಡಾಸವನ್ನ ತಲೆ ಮ್ಯಾಗ ಸುತ್ತಕೊಂಡು ಎಲ್ಲಿ ಬಂದು ಮಾಳಿಂಗರಾಯ ಚನ್ನಬಸಪ್ಪನ ಗೌಡನ ಕನಸಿನ್ಯಾಗ ಬಂದ ಮುಂದೆ ನಿಂತ. ಹೌದು, ಏನ್ ಹೇಳ್ತಾನ ಮಾಳಿಂಗರಾಯ? ಚನ್ನಬಸಪ್ಪ ಗೌಡನ ಮೈ ತುಂಬ ಕೈ ಆಡಿಸಿ ಗದ್ದಾ ತುಟ್ಟಿ ಹಿಡ್ದಂದ. ಏನತ್ರಿಪ? ಚನ್ನಬಸಪ್ಪ ಚನ್ನಬಸಪ್ಪ ಏನು ವಿಚಾರ ಮಾಡ್ಲಕ್ ಹೋಗ್ಬೇಡ, ಏನು ಬೇಡ್ತಿ ಬೇಡ ಕೊತ್ತ ನಿನಗಂದ. ಏನು ನಿನ್ನ ಹೊಟ್ಟಿಲೆ ಗಂಡದ ಮಕ್ಕಳಾಗ್ಬೇಕು, ಏನ ಬಿತ್ತಲಾರ್ದೆ ಭೂಮಿ ಬೆಳಿಬೇಕು ಮಗನೇ ಅಂದ. ಏನ್ ಬೇಡ್ತಾನ್ರಿಪ್ಪ ಚನ್ನಬಸಪ್ಪ ಗೌಡ? ಅವಾಗ ಚನ್ನಬಸಪ್ಪ ಗೌಡ ಯಪ್ಪ ಇದು ನಶ್ವರ ಶರೀರ ಐತಿ, ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನಿ ಒಮ್ಮೆ ಬೀಳುವುದು, ಒಮ್ಮೆ ಹುಟ್ಟ್ಯಾವಂದ್ರೆ ಸತ್ತು ಹೋಗುದಪ್ಪ. ಯಾವ ಮಕ್ಕಳು ತಗೊಂಡು ಏನು ಮಾಡುವೈತಿ? ಸೂರ್ಯ ಚಂದ್ರಗೆ ನೆಲಗಂಗಿ ಹರವರಿಗೆ ಭೂಮಿ ಮೇಲ ನಿನ್ನ ಕೀರ್ತಿ ಉಳಿಬೇಕಪ್ಪ, ನಿನ್ನ ಕೀರ್ತಿ ಉಳಿಬೇಕಾಗಿದೆಪ್ಪ ಅಂತ ಬೇಡ್ಕೊಂಡ. ಹೌದಾ ನೀ ಏನತ್ತಿ ನಾಳೆಗೆ ಹೋಗಿ ನೋಡಿದ್ರೆ ನೀ ಎಂದಿದ್ದಕ್ಕ ಹೋಗ್ ಮಗನೇ ತಲೆ ಮ್ಯಾಗ ಹಸ್ತ ಇಟ್ಟ ಮಟ್ಟನೆ ಮಾಯಾಗಿ ಹೋದ ಸಿದ್ಧ ಮಾಳಿಂಗರಾಯ. ಮಾಯಾಗಿ ಹೋದ ಚನ್ನಬಸಪ್ಪ ಗೌಡ ಪಕ್ಕನೆ ಹತ್ರ ಐತ್ರಿ. ಹೌದು, ಹಿಂದೆ ನೋಡ್ತಾನೆ ಯಾರು ಇಲ್ಲ, ಮುಂದೆ ನೋಡ್ತಾನೆ ಯಾರು ಇಲ್ಲ. ಡವಣ್ಯಾಗ ಮಲ್ಕೊಂಡ ಎತ್ತಿನ ಡವಣ್ಯಾಗ ಎದ್ದು ಕೂತಂದ ನಮ್ಮ ಅಪ್ಪ ಬಂದ ನನಗ ಆಶೀರ್ವಾದ ಆಯ್ತ, ಆನಂದ ಆಯ್ತ್ರಿ ಗೌಡಗ. ಹೌದಾ ನೋಡಿ ಮನಿಗೆ ಮನಿಗೆ ಯಾವಾಗ ಹೊತ್ತು ಹೊಂಟಿತ್ತು, ಯಾವಾಗ ನಮ್ಮ ಅಪ್ಪನ ಹೊಲಕ್ಕೆ ಗೋಧಿ ಹೊಲಕ್ಕೆ ಕರ್ಕೊಂಡು ಹೋಗೇನು ಅಂದ. ಹೌದಾ ನಸಿನಾಗ 4:30-5 ಗಂಟೆಗೆ ಬಂದ. ಯಪ್ಪ ಹೇಳಪ್ಪ ಬಾಗಲ ಬಡಕತ್ತ. ಹೌದಾ ಹೊಡೆದ್ರಿ ಸುಳಿ ಮಗ ನಾಚಿಗೆ ಅಬ್ರೋರ್ ಐತಿ ಇಲ್ಲಂದ ಅವ್ರ ಅಪ್ಪ. ಹೌದು ಆನಪ್ಪ ಗೌಡ ಅಲ್ಲಿ ಹೊಡೆದಿನ ಮತ್ತೆ ಯಪ್ಪ ನನ್ನ ಮನಿ ಮುಂದೆ ಬಂದಾನ. ಏನ್ ಹೊಡೆ ಅಂದವ, ಯಾಕೆ ಒದರ್ತಿ ಬಾಲ ಬಡದು, ಯಾಕೆ ಒದರ್ತಿದಿ, ನಾನು ಮಾರಿ ತೋರ್ಸ್ಬೇಡ ಅಂದಿನಿ, ಮತ್ತಾಕ ಬಂದಿ ಏನಂತಾನಿಪ್ಪ ಮಗ? ಯಪ್ಪ ನನ್ನೊಂದು ಮಾತೈತಿ, ನಡೆಸ್ಕೊಡ್ತೇನೆಪ್ಪ. ನಡೆದು ಕೊಡ್ತಿದ್ದೆ ಅಂದ್ರ ಹೋಗಮಿ ಸದ್ದ ಈ ಸದ್ಯ ಹೋಗಮ್ಮ ಇಲ್ಲಿಕ್ಕಪ್ಪ. ಇವತ್ತೇ ನೀನು ಮಾರಿ ತೋರ್ಸನವ, ನಿನಗ ಮಾರಿಗೇನು ತೋರ್ಸಂಗಿಲ್ಲ. ಈ ಮನ್ಯಾಗೂ ನಾ ಇರಲ್ಲ, ಡೊಳ್ಳಿನ ಪದನು ಹಾಡಂಗಿಲ್ಲ ಅಂದ. ಹೌದಾ ಡೊಳ್ಳಿನ ಪದ ಬಿಡುದೇ ಬೇಕಾಗಿತ್ತು ಅವ್ರ ಅಪ್ಪಗ. ಹೌದಾ ಅವ ಅಂದ ತನ್ನ ಬಾಯಿಲೆ ಬಂದೈತೆ ಮಗನ ಬಾಯಿಲೆ, ಏನು ಮಾಡ್ತಿ ಅಂದ. ಹೌದಾ ಯಪ್ಪ 12 ಎಕರೆ ಹೊಲ ಬಿತ್ತಿಲ್ಲ ಅಂತೂ ಕಾಳು ಬಿಟ್ಟಿಲ್ಲ, ನಾನರ ಒಂದು ಕಾಳು ಬಿತ್ತಿಲ್ಲ, ನಿನಗೂ ಗೊತ್ತೈತಿ. ಕಾಳನ್ನ ಕೈ ಸಿಕ್ಕಾವು ಯಾವಾಗ 12 ಎಕರೆ ಹೊಲ ಬಿತ್ತಲಾರ ಬೆಳೆದಿತ್ತಂದ್ರ ನಾಟಿತ್ತಂದ್ರ ಅವತ್ತಿನ ಹಾಡ್ತೀನಿ ಡೊಳ್ಳಿನ ಪದ, ಅವತ್ತಿಗೆ ನಾ ಹಾಡ್ತೀನಿ. ಇಲ್ಲಿಕ್ಕಪ್ಪ ಇನ್ನು ಮುಂದೆ ನಾ ಹಾಡಂಗಲ್ಲ ಅಂದ. ಯಾರು? ಚನ್ನಬಸಪ್ಪ ಗೌಡ. ಕೊಡೋ ಮಗನೇ, ಹಂಗಾದ್ರೆ ನನ್ನ ಕೈ ಮ್ಯಾಗ ಕೈ ಹಾಕಿ ಒತ್ತನಿಂದ. ಹೌದಾ ಅಪ್ಪನ ಕೈ ಮ್ಯಾಗ ಕೈ ಹಾಕಿ ಚನ್ನಬಸಪ್ಪ ಗೌಡ ಒತ್ತನ ಕೊಟ್ಟಾನ ಅಪ್ಪ ಅನಪ್ಪ ಗೌಡಗ. ಏನತ್ರಿಪ್ಪ? ಹಾಗೆ ಹೋಗಿ ನಡಿ ಮಗನೇ ಅಂದ. ಹೌದು, ಮಗ ಮುಂದೆ ತಂದೆ ಹಿಂದಿಂದ, ಅಪ್ಪ ಮುಂದೆ ಅಪ್ಪ ಹಿಂದ ತಂದೆ ಇಬ್ರು ಹೊಂಟ್ರಿ. ಹೌದಾ ನೋಡಿ ಊರು ಬಿಟ್ಟು ಮಾನೆ ಹೊಲ ದೂರ ಇತ್ತು. ಹೌದಾ ದೋಣಿ ದಂಡಿಗೆ ಸೂರ್ಯ ಚಿಮಿ 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 ಹೊಂಡ ಕಟ್ಟಿದ್ದ.
ತಂದೆ ಮಕ್ಕಳು ಹೋಗಿ ಒಡ್ಡಿನ ಮ್ಯಾಗ ಹೋಗಿ ನಿಂದ್ರುಟ್ಕೆ ಆನೆಪ್ಪ ಗೌಡ ಸೂರ್ಯನ ಕಡೆ ಮಾರಿ ಮಾಡಿ ಒಡ್ಡಿನ ಮ್ಯಾಗ ನಿಂತ ತಣಿ ಕಾಕದ 12 ಎಕರೆ ಭೂಮಿ ಎಲ್ಲ ಬಗರಿ ಮಳಿ ನಾರಂಗ ನಾಟಿ ಬಿಟ್ಟಿತ್ರಿ ನೋಡ್ರಿ. ಬೆತ್ತಲಾರೆ 12 ಎಕರೆ ಭೂಮಿ ನಾಟಿ ಬಿಟ್ಟಿತ್ತು. ಹೌದಾ? ಅವಾಗ ಆನೆಪ್ಪ ಗೌಡನ ಕಣ್ಣಾಗಿ ನೀರ್ ಹರಿಲಾಕತ್ತೂರಿ. ಏನಂತಾನ ಮಗನಿಗಂದ ಆನೆಪ್ಪ ಗೌಡ ಏನತ್ತ? ಹುಚ್ಚ ಕುರುಬ್ರತ್ನ ತಿಳ್ಕೊಂಡಿದ್ನಪ್ಪ ಅವ್ರಿಗೆ. ಅವ್ರು ಬೆನ್ನತ್ತಿ ನೀನು ಹುಚ್ಚಾಗಿ ಅಂತ ತಿಳ್ಕೊಂಡಿದ್ದ. ನನ್ನ ಮಗನ ಹುಚ್ಚಾಗನ ತಿಳ್ಕೊಂಡಿದ್ದೆ. ಹುಚ್ಚು ಕುರುಬ್ರ ಅಲ್ಲ, ಅವ್ರು ಹೆಚ್ಚಿನ ಕುರುಬ್ರ ಅದಾರ. ಅವ್ರ ಮೇ ಹೊಲಸಿರ್ಬೇಕ್ರಿ, ಅವ್ರ ಮನಸ್ಸು ಹೊಲಸಿಲ್ಲ. ಇಲ್ಲ ಏ ಚನ್ನಬಸಪ್ಪ ನಿನಗೆ ಹೊಡೆದು ನಾನು ಪಾಪ ಕಟ್ಕೊಂಡೆ. ಈ ಕೈ ಅದು ನಾ ಇರಬಾರ್ದು, ನಿನಗೆ ಹೊಡಿಬಾರ್ದಾಗಿತ್ತು. ತಂದೆ ಅಂತಾನ ತಂದೆ ಮಗನಿಗೆ ಕಾಲ್ ಹಿಡ್ಯಾಕ ಬಂದನ್ರಿ. ಹೌದಾ? ಅವಾಗ ಚನ್ನಬಸಪ್ಪ ಗೌಡಗ ಆನೆಪ್ಪ ಗೌಡ ಒಂದು ಮಾತು ಹೇಳ್ದ. ಏನತ್ರಿಪ್ಪ? ಏ ಚನ್ನಬಸಪ್ಪ ನೀ ಇವತ್ತಲಿದ್ದ ನನ್ನ ಮನೆಯೊಳಗೆ ಹೆಂಡೆ ಕಸ ಮಾಡಬೇಡ, ಒಕ್ಕಲತನ ಮಾಡಬೇಡ, ಕೆಲಸ ಮಾಡಬೇಡ, ಈ ಕಡಿ ಕಡ್ಡಿ ತೆಗದಿ ಕಾಲಿಡ್ಬೇಡ, ಕಡ್ಡಿ ತೆಗದಿ ಕಾಲಿಡಬೇಡ. ಹಾಲು ಕುಡಿ ಮನೆಯಾಗ ನಿನಗೆ ಆಕಳ ತಂದ ಕರ್ತೀನಿ, ಎಮ್ಮೆ ಅಂದ್ರೆ ಎಮ್ಮೆ ತಂದ ಕರ್ತೀನಿ. ನಮ್ಮ ಸಮಾಜ ನನ್ನ ಮನೆ ಎತ್ತಿಲಿ ಕರೆ ನೀ ಸಿದ್ಧರ ಪದ ಹಾಡುದು ಬಿಡ್ಬೇಕು. ನಿನ್ನ ಜಲಮಿರಲ್ಲಿ ಮಠ ನೀ ಯಾವ ಊರಲ್ಲಿ ಹಾಡ್ತಿ ಹಾಡು. ಕಡೆ ರೊಕ್ಕ ತೋಳರೆ ಹಾಡು. ಜಲಮಿರು ಮಠ ಒಂದು ದುಡ್ಡು ಸಹಿತ ತಗೊಳ್ಳಾರೆ. ನೀ ಡೊಳ್ಳಿನ ಪದ ಹಾಡು, ನನ್ನ ಮನೆಯೊಳಗೆ ನೀ ಕೆಲಸ ಮಾಡೋದು ಬ್ಯಾಡ ಅಂದ. ಹೌದು, ತಂದೆ ಹೇಳಿದ ಮಾತು ಮಗನಿಗಿದು ನೋಡ್ರಿ. ಬೆತ್ತಲಾರ್ದೆ ಬೆಳೆದಾರ. ಹೌದು, ಈ ಸದ್ಯ ನೋಡಕ್ ಗುಡಿ ಸಿಗ್ತದ. ಹೂನೂರು ಸಿದ್ದನ ಗುಡಿ ಸಿದ್ಧ ನೋಡ್ರಿ. ಬಲಕರಿ ಅವನ ಚಿದನ ಗುಡಿ, ಎಡಕ್ಕ ಹುನ್ನೂರು ಚಿದನ ಗುಡಿ, ನಟ್ಟು ನಿಡಬೇಕು ಚನ್ನಬಸಪ್ಪ ಗೌಡನ ಗುಡಿ ಐತಿ. ಎಂಡಿ ತಾಲೂಕದಾಗ ಬಾಯಿ ವ್ಯವಸ್ಥೆ ಜೇವೂರ್ ಒಳಗೆ ಜೇವೂರ್ ಚನ್ನಬಸಪ್ಪ ಗೌಡಂದು ಪಲ್ಲಕ್ಕಿ ಐತಿ ಇವತ್ತಿಗೆ. ಸಿದ್ಧರ ಪದ ಹಾಡಿ, ಇದು ಸಿದ್ಧರ ಪದ ಹಾಡಿ ಸೂರ್ಯ ಚಂದ್ರವರಿಗೆ ನೆಲಗಂಗಿ ಹರಿವರಿಗೆ ಲಿಂಗಾಯತ ಆಗಿರುವಂತ ಚನ್ನಬಸಪ್ಪ ಗೌಡ, ಚನ್ನಬಸಪ್ಪ ಗೌಡ ಜಗತ್ತೊಳಗ ಕುರುಬರು ಬೆಳ್ಳಿನ ಪದ ಹಾಡಿ ಗುಡಿ ಕಟ್ಕೊಂಡ್ ಕೂತಾನ. ಹಿಂಗ್ ಬಿಡಿಸ್ರಿ ಸತ್ಯಪ್ಪ ಮಾಸ್ತಾರ. ಎಲ್ಲೆಲ್ಲ ಗಾಡಿ ಎಮ್ಮಿ ಕರತನ ಆಕಡೆ ಕರೆಗೆ ಹಚ್ತಾರಿ, ಆಕಡೆ ಕರತನ ಎಮ್ಮಿ ಕರೆಗೆ ಹಚ್ತಾರಿ. ಸತ್ಯಪ್ಪ ಮಾಸ್ತರ್ ಗಾಡಿ ರೋಡ್ ಮ್ಯಾಗ ಇರ್ತದ, ಫೋಕಸ್ತರ ಹೊಲ್ದಾಗ ಹೋಗವ. ಹೆಂಗ ಏನು ಇದು ಹಿಂಗ ಕೆಲಸ ಕೊಡಂಗಲ್ರಿ. ಯಾಕ್ರಿಪ್ಪ? ಇವ್ರು ಒಂದೇ ಪವಾಡ ಮಾಡಿಲ್ಲ. ಇಲ್ಲಿ ಹೆಜ್ಜಿಗೆ ಮಾಡ್ಯಾರ ಪವಾಡ. ಹೆಜ್ಜಿಗೊಂದೊಂದು ಪವಾಡ. ಯಾಕಂದ್ರ ಇನ್ನ ಬಾಳ ಐತಿ ಹೇಳ್ಕೊತ ಕೂತ್ರೆ ಹೊತ್ತೊಂಡ್ರಲ್ಲಿ ನಾ ಇಂತ ಏಸು ನಮ್ಮ ದೇವರ ಮಾರಾಗೋ ಬಂದ ಇಲ್ಲಿಗೆ ನಿತ್ತಹೋ ದೇವಿ ಸಿದ್ಧರ ಮಾರಾಗೋ ಹಾಡಿದ್ರಿ ನಾ ಮುಂದೆ ಉಳ್ದಾವೆ. ಇದು ಮುಗದೇ ಅಲ್ಲ. ಕುಡುಗೋರಿಗೆ ವರಿ ಇಲ್ಲತ್ತ, ಕುರುಬರ ಹಾಡಿಗೆ ನೆಲೆ ಇಲ್ಲ ಅಂತಾರ ನೋಡಿ. ಶಾಣೆ ಪಂಡಿತರ ಕೂಡಿರಿ ಹಾಡಿ ಹೇಳುವ ಸಭಾದಲ್ಲಿ ಹಾಡಿ ಹೇಳುವ ಸಭಾದಲ್ಲಿ ಹಾಡು ಮತ್ತದ್ದು ಯಾರಿಗೆ ಹತ್ತಿಲ್ಲ ನೆಲಿಯ ನೋಡಾಕ ಬಂದು ಕಲಿಯುಗದಾಗ ಜನ ಕೆಡಿಸಿಕೊಂಡಾರ ಸುಳ್ಳೆ ತಲಿ. ಬಾಳ ಮಂದಿ ತಲೆ ಕೆಡಿಸ್ಕೊಂಡಾರ. ಕರಿ ನೆಲಿ ಮಾತ್ರ ಯಾವ ಸಾರವಾಡಿ ಸಿದ್ದಪ್ಪ ಮುತ್ಯ ಹಾಲು ಮತ್ತ ಬಿಚ್ಚಿ ಓದಿದಕ್ಕಾಗಿ ಕುರುಬರಟ್ಟು ಓದಾಕ ಚಾಲು ಮಾಡ್ದ. ಏನು ಕುರುಬರಟ್ಟ? ಮಾಸ್ತಾರ ಸತ್ಯಪ್ಪ ಮಾಸ್ತಾರ, ನೀವ್ ಹೆಂಗ 18 ಪುರಾಣಗಳನ್ನ ಭಯಪಟ್ಟ ಮಾಡಿರಲ್ಲ, ಮಾಡಿರ್ಲ ಹಂಗ ಆಗಿರ ಕಾಲ ಒಳಗ ಸಾರವಾಡ ಸಿದ್ದಪ್ಪ ಮುತ್ಯ ಅನ್ನತ್ತ ಏನತ್ತ? ಕುರುಬರಟ್ಟನ ಓದಿ ಮುಗಿಸೇ ಬಿಡ್ತೀನಿ ಎಂದ. ಏನ್ ಹೇಳ್ತಾನೆ ಸಿದ್ಧ ಮಾಳಿಂಗರಾಯ ಕನಸಿನ್ಯಾಗ ಬಂದು? ಅವಾಗ ಬಂದ ಹೂನೂರು ಸಿದ್ಧ ಹೇಳ್ದ. ಏನತ್ತ? ಸಿದ್ದಪ್ಪ ಮುಂದರ ಒಂದು ಪಾನೆ ಬಿಡು, ಮುಂದರ ಒಂದು ಪಾನ ಬಿಟ್ಟು ಓದು, ಹಿಂದರ ಒಂದು ಪಾನೆ ಬಿಟ್ಟು ಓದು, ಮುಗಿಸಬೇಡಂದ. ಹೌದು, ಏನಂತ ಸಿದ್ದಪ್ಪ ಮುತ್ಯ? ಅವ ಸಾರವಾಡ ಸಿದ್ದಪ್ಪ ಅಂದ, ನಾ ಮುಗಿಸ್ತೀನಿ ಅಂದ್ರೆ ಮುಗಿಸೇ ಬಿಡವ ಅಂದ. ಸಿದ್ಧರ ಮಾತು ಸಹಿತ ಕೇಳಿಲ್ಲ. ಈ ಸಿದ್ಧರ ಮಾತು ಕೇಳಲಿಲ್ಲ. ಏನು ಮಾಡಿದ್ರಿ ಸಿದ್ಧರು? ಅವಾಗ ಏನು ದಂಡಿಗೆ ಒಂದು ಪಾನ್ ಉಳಿದಿತ್ರಿ, ಕುತ್ತಲೆ ಮಗನ ಕಣ್ಣು ಹೋದ್ರಿ. ಸಾರವಾಡ ಸಿದ್ದಪ್ಪ ಮುತ್ಯಾನು ಸಾರವಾಡ ಸಿದ್ದಪ್ಪನ ಕಣ್ಣು ಹೋದು. ಅವಾಗ ಹುನ್ನೋಡಿಸಿದ ಶಾಪ ಕೊಟ್ಟ. ಯಾವಾಗ ನನ್ನ ಮಾತು ಮೀರಿ ಕುರುಬರಟ್ಟು ನೀ ಮುಗಿಸಾಕ್ ಹೊಂಟಿನ ಮಗನೇ, ನಿನ್ನ ಬಡ್ಡಿ ಬರೆಯೋದಾಗಲತ್ತ ಶಾಪ ಕೊಟ್ಟ. ಕೀರ್ತಿ ಉಳಿತ ಕರೆ ಸಾರವಾಡ ಸಿದ್ದಪ್ಪನ ಕೀರ್ತಿ ಉಳಿತ ಕರೆ, ಹೊಟ್ಟಿಲೆ ಮಕ್ಕಳಾಗಲಿಲ್ಲ. ಕುತ್ತಲೆ ಕಣ್ಣು ಮತ್ ಬಾರಿಕಲ್ಲ ನೆಲಕ್ಕೆ ಏರ್ಸ್ಕೊತ ಆಟಾಡ್ತಿದ್ದ ಮುದುಕ. ಸಿದ್ಧರಾಟ ಶಿವನಿಗೆ ತಿಳಿದಿಲ್ಲ, ನಿಮಗೇನು ತಿಳಿತದ? ಸತ್ಯಪ್ಪ ಮಾಸ್ತರ್ ಹೆಂಗ್ ತಿಳಿದದ್ರಿ?
ಸಿದ್ದರಾಟ ಶಿವನೇ ಬಲ್ಲ ಹೇಳ್ಯಾರ. ಹೇಳ್ಯಾರ ಯಾಕಂದ್ರ ಕಲ್ಲೂರು ಮುತ್ತೆ ಯಾರು ಕಲ್ಲೂರು ಮುತ್ಯ ಅರಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯಿ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗಿ ಕಲ್ಲೂರು ಸಿದ್ದನ ಮಾತ ಕರಿ ಕಲ್ಲಿನ ಮ್ಯಾಗ ಮ್ಯಾನಿನ ಗೂಟು ಜಡದಂಗಲೇ ಗಾಣಮಿಣಿ ಅಂತಾರ ಅವ್ರು ಅಂದ ನೋಡ್ರಿ. ಆಗಿನ ಕಾಲದೊಳಗ ಇಂದಿರಾ ಗಾಂಧಿ ಪ್ರಧಾನಿ ಆಗುದು ಹೇಳಿದ್ರತ್ತ ಅವ್ರು. ಇಂದಿರಾ ಗಾಂಧಿ ಪ್ರಧಾನಿ ಆಗಕ್ಕಿದ್ಲತ್ತ. ಅವಾಗ ಏನತ್ತವ ಯಾರು ಕಲ್ಲೂರು ಬೂತಾಳಿ ಮುತ್ಯ ಕಲ್ಲೂರಿ ಬುತ್ತಾಣಿ ಮುತ್ತೆ ಒಡ್ಡಿ ವಾರಗ ಏರಿಕೆಸಿನ ಬಾದ್ಮಿಯ ಮಾತಿನ ಹೇಳ್ದ. ಏನತ್ತ ಲೆಕ್ಕ ಕೇಳಕ್ಕ ಹಕ್ಕ ಬರ್ತಾರಲ್ಲೇ ಮನೆ ಹುಷಾರಿಲೇ ಮಗನಿ ಅಂದ. ನೋಡ್ರಿ ಜನರಿಗೆ ಹೆಂಗೆ ಲೆಕ್ಕ ಕೇಳಕ್ ಹಕ್ಕ ಬರ್ತಾಳ ಎಚ್ಚರಿರಲೇ ಮಕ್ಕಳೇ ಅಂದಿದ್ರು. ಇಂದಿರಾ ಗಾಂಧಿ ಪ್ರಧಾನಿಯಾಗಿ ಗಣಸರಿಗೆಲ್ಲ ಆಪರೇಷನ್ ಮಾಡಿಸಿದ್ರಿ. ಹೌದು 1972 ಒಳಗೆ ಟೆನೆನ್ಸಿ ಬಂದ ಕೇಸಿಂದ ಏನೇನಾಯ್ತು ನಾನು ಅಂತ ಗಂಡಸರಿ ಭೂಮಿಯ ಒಡೆಯ ಅದ ಯಾರು ಹೊಲಗಳು ಮಾಡಿದ್ರೆ ಅವ್ರಂತ ಹೇಳ್ಬಿಡಿ ದೇಶಗತಿ ಇಟ್ಟು ಎಲ್ಲ ಬಡವರು ಪಾಲಾಗಿ ಹೋಗಿಬಿಡ್ತಾರೆ. ಹೋಯ್ತಲ್ರಿಪ್ಪ. ಮುಂದ 16 ವರ್ಷ ರಾಜಕೀಯ ಆಳಿ 16 ವರ್ಷ ರಾಜಕೀಯ ಆಳಿ ಇಂದಿರಾ ಗಾಂಧಿ ತಿರೋ ಕಾಲಕ್ಕೆ ಮತ್ತೆ ಏನತ್ತ ಹೇಳ್ತಾರಿಪ್ಪ. ಅವಾಗೇನ ಮತ್ತೆ ಡೋಳೇರಿ ಏನತ್ತ ಏನ್ ಹೇಳ್ದ ಮಿಂಡಿಗೆ ಗುಂಡು ಬಿತ್ತನೆ ಅಂತ ಹೇಳ್ದ. ಮತ್ತ ಇಂದಿರಾ ಗಾಂಧಿಗೆ ಗುಂಡ್ ಹಾಕೊಂಡ್ರು. ಇಂದಿರಾ ಗಾಂಧಿಗೆ ಗುಂಡ್ ಹಾಕೊಂಡ್ರು ಇವರೇ ಹೇಳಿದರು. ಸಿದ್ರಿ ಹೇಳಿದ್ದೆ ಇದೇ ಅಲ್ಲ ಇದೇ 12-15 ವರ್ಷದಿಂದ ಯಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋ ಕಾಲಕ್ಕೆ ಇದೇ ಚಬನೂರು ಒಡೆಯರು ಇದೇ ಬಾಗೇವಾಡಿ ತಾಲೂಕು ಚಬನೂರು ಒಡೆಯರು ಏನ್ ಹೇಳ್ತಾರ ಸಿದ್ರು ಡೊಳ್ಳಿನ ವೇಗ ನಿಂತ ಹೇಳಿದ್ರತ್ತ ಏನತ್ತ ಕುರುಬ ಕುರ್ಚಿ ಇರ್ತಾನಲ್ಲೇ ಅಂತ ಹೇಳಿಬಿಟ್ಟ. ಹೌದು ಮುಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ. ಅಡವಾನ್ಸ್ ಹೇಳಿಲ್ಲ ಅನ್ಸಿದ್ರಿ ಇದನ್ನೆಲ್ಲ ನಿಮ್ಮ ಶರಣರು ಯಾರು ಹೇಳ್ಯಾರಪ್ಪ ನಾನು ಹೇಳಿ ನೋಡಮ್ಮ. ಹೌದು ಅವಾಗ ಹೇಳಿ ಕಾಲು ಹಿಡಿಸ್ಕೊಡಿ. ನಾವು ಬಸವಣ್ಣಪ್ಪ ಸುಮಾರು ಅನ್ನಂಗಿಲ್ಲ. ಸುಮಾರು ಅಲ್ಲ ಅವ್ರು ಸುಮಾರು ಕೆಲಸ ಮಾಡಿ ಜಗತ್ತಿಗೆ ಕಲ್ಯಾಣ ಮಾಡಿ ಹೋಗ್ಯಾರ. ನಾ ಇಲ್ಲ ಅನ್ನಂಗಿಲ್ಲ. ಅದಕ್ಕ ಇಲ್ಲ ಜಗತ್ತಕ್ಕೆ ಜ್ಯೋತಿ ಎನಿಸಿಕೊಂಡಾನ, ವಿಶ್ವಕ್ಕೆ ಗುರು ಎನಿಸಿಕೊಂಡಾನ. ಹೌದು ಆದ್ರೆ ಬಸವಣ್ಣಪ್ಪರಿಗೆ ಚ್ಯುತಿ ತರುವಂತ ಮಾತೇ ನಾವು ಆಡಿಲ್ಲ. ಯಾಕಂದ್ರ ಸಿದ್ಧರಿಗೆ ಆಗಿನ ಕಾಲೊಳಗೆ ಸಿದ್ದರಾಮೇಶ್ವರ ಯಾರು ಸೊನ್ನಲಿಗೆ ಸಿದ್ದರಾಮೇಶ್ವರ ಅವನು ಎಲ್ಲರಿಗೆ ಲಿಂಗ ಇಲ್ಲಾರ್ದವ್ರಿಗೆ ಆಗಿನ ಕಾಲೊಳಗ ಇಡೀ ನಮ್ಮ ಭಾರತ ದೇಶದಾಗೆ ಅತಿ ಹೆಚ್ಚು ಲಿಂಗವಂತರಿರುವಂತ ಜಿಲ್ಲೆಯಪ್ಪ ಅಂತಂದ್ರ ಅದು ಸೊಲ್ಲಾಪುರದ ಕಾರಣ ಸಿದ್ದರಾಮೇಶ್ವರ ಶಿವಯೋಗಿ ಲಿಂಗಾಯತ್ರಿ. ಹೌದಾ 12ನೇ ಶತಮಾನ ಕೇಳ್ರಿ ಏನಾತು. ಅವಾಗ ನಾಡಗೌಡ ಮೋಗಿಸಿದ ನಾಡಿಗೆ ದೊಡ್ಡವ ಬೇಡಿದವಾಗ ಬೇಕಾದ ಕೊಡ್ತಾನ ಅನ್ನುವಂತ ಶ್ರುತಿ ತಾಗಿನ ಕಾಲಕ್ಕ ಶ್ರುತಿ ಸಾರ್ತಿತ್ತು. ಏನ್ ಮಾಡ್ತಾನ ಅವಾಗ ಯೋಗು ಕೊಳ್ಳಾಗ ಲಿಂಗ ಕಟ್ಟಬೇಕ ತೊಳ್ಕೊಂಡು 12,000 ದಂಡ ತಗೊಂಡ ಕೆಸಿಂದ ಸೊಲ್ಲಾಪುರ ಸಿದ್ದರಾಮ ಶಿವಯೋಗಿ ಮುಮ್ಮೆಟ್ಟಿ ಗುಡ್ದ ಅಮೋಘ ಸಿದ್ದನ ಬಳಿ ಬಂದ ಲಿಂಗ ತಗೊಂಡು ಮುಮ್ಮೆಟ್ಟಿ ಗುಡ್ದಾಗ ಅಮೋಘ ಸಿದ್ಧಗೂ ಲಿಂಗ ಕಟ್ಟಬೇಕ ತೊಳ್ಕೊಂಡು ಹೊಂಟನ್ರಿ. ಹೌದಾ ನೋಡ್ರಿ ಆಗಿನ ಕಾಲ ಸೊಲ್ಲಾಪುರದಿಂದ 12,000 ದಂಡ ತಗೊಂಡು ಬಬಲಾದಿ ಕೊಂತೇವನ ಬಬಲಾದಿ ಅಂತ ಹುಲ್ಜಂತಿ ಹೋಗ ದಾರ್ಯಾಗ ನೋಡ್ರಿ. ಉಮದಿ ಕೊಂತೇವನ ಬಬಲಾದಿ ಅವೆಲ್ಲ ಹತ್ತವಲ್ರಿ. ಹಳ್ಳಿ ಬಾಲ್ಗಾಯಿ ಹತ್ತ ಊರ ಅಲ್ಲಿ ಬಬಲಾದಿ ಮುಂದೆ ಬಂದ ಏನಾಯ್ತು. ಅಮೋಘ ಸಿದ್ದನ ಎರಡನೇ ಮಗ ಬಿಳಿಯಾಣ ಸಿದ್ದನ ಮಡಿ ಕೊಂತವ್ ಬಾಯಿ ಕಾಂತಾರ ಕಂಟ್ಯಾಗ ಭಕ್ತಿ ಮಾಡ್ಕೋತ ಕೂತಿದ್ದಾಳ್ರಿ. ಯಾರು ಅಮೋಘ ಸಿದ್ದನ ಸೊಸಿ ಬಬಲಾದಿ ಕೊಂತೇವ. ಅವಾಗ 12,000 ದಂಡ ತಗೊಂಡು ಸೊಲ್ಲಾಪುರ ಸಿದ್ದರಾಮ ಹೊಡಮಾಳಿ ಕಡೆ ಬರೋ ಕಾಲಕ್ಕೆ ಅವ್ರನ್ನ ಸತ್ಕಾರ ಮಾಡಿ ಕರಿತಾಳ ಹಳ್ಳಿಗೆ. ಅವಾಗ ಕೊಂತೆವಾಯಿ ಬಂದ್ ಅಡ್ಡಗಟ್ಟಿದ್ರಿ ಸಿದ್ದರಾಮೇಶ್ವರಗ. ಏನಂತ ಕೊಂತೆವಾಯಿ ಯಪ್ಪ ಎಲ್ಲಿಗೆ ಹೊಂಟಿರಿ ಅಂತ ಕೇಳಿದ್ಳು. ನಾಡಗೌಡ ಮೋಗಿಸಿದ ನಾಡಿಗೆ ದೊಡ್ಡವ ಅವನು ಕೊಳ್ಳಾಗ ಲಿಂಗ ಇಲ್ದ ಭವ್ಯ ಅದನ್ನ ಲಿಂಗ ಅದು ಲಿಂಗ ಇಲ್ಲಾರ ಭವ್ಯ ಅದ. ಅವಂಗ ಶುದ್ಧ ಮಾಡಿ ಕಿಸಿನ ಬುದ್ಧಿ ಕಲಿಸಿ ಕೊಳ್ಳಾಗ ಲಿಂಗ ಕಟ್ಟಿ ಬರಾಕ್ ಹೊಂಟಿನಿ ಅಂದ. ಯಾರು ಸೊಲ್ಲಾಪುರ ಸಿದ್ದರಾಮ. ಅವಾಗ ಅಂದಪ್ಪ ನೀ ಹೋಗಾಕತ್ತಿ ನನ್ನ ಬಲ್ಲಿ ಒಂದ್ಸಲ ಪ್ರಸಾದ ಮಾಡಿ ನಾನು ಸತ್ಕಾರ ಸ್ವೀಕಾರ ಮಾಡಿ ಹೋಗ್ರಿಪ್ಪ. ಅವಂದ ಯವ್ವ ನೀರ ಒಂದು ಕೊಂಪೆ ಅದ ನಿನ್ ಬಲ್ಲಿ ಒಂದ್ ಸಾಣ ಒಂದ್ ಮಣ್ಣಿನ ಬಿಂದಿಗೆ ಅದ. ಒಂದ್ ಮಣ್ಣಿನ ಬಿಂದಿಗೆ ಅದ ನಿನ್ನ ಬಲ್ಲಿರ ಏನಿಲ್ಲ ಒಂದ್ ಮುಟ್ಟಿಗೆ ಅಕ್ಕಿ ಅದಾವ. ಒಂದ್ ಮುಟ್ಟಿಗೆ ಅಕ್ಕಿ ಅದಾವು. ನಂದರ 12,000 ದಂಡ ಅದ. ಒಂದ್ ಮುಟ್ಟಿಗೆ ಅಕ್ಕಿಯಾಗ ಹಂಗ ನೀ ಎಲ್ಲ ಇವ್ರನ್ನ ದಂಡ ತರ್ಬೋದು. ನಿನ್ನ ಕೈಲಿ ಆಗಂಗಿಲ್ಲವ್ವ. ನಿನ್ ನೀಗಂಗಿಲ್ಲ ಸುಮ್ ನಡಿ ಅಂದವ. ಯಾರು ಸಿದ್ದರಾಮ ಶಿವಯೋಗಿ ಬಬಲಾದಿ ಕೊಂತೆವಾಯಿಗಂತ ಬಬಲಾದಿ ಕೊಂತೆವಗಂದ. ಯಪ್ಪ ನಿಂತರ ನಿಂದರಿ ಏನೋ ಸಿದ್ಧರ ಆಶೀರ್ವಾದ ಏನಾಗ್ತದ ಆಗ್ಲಿಪ್ಪ ಆಗಲತ್ತಂದ್ರು ನೋಡೇ ಬಿಡ್ಬೇಕಂತ ತಿಳ್ಕೊಂಡು ಅವನು ಒಂದ. ಹೌದಾ ನೋಡ್ರಿ ಆಗಿನ ಕಾಲೊಳಗ ಕೊಂತೆವಾಯಿ ಏನ್ ಮಾಡ್ತಾಳ ಒಂದೇ ಒಂದು ಮಗಿ ಒಳಗಿನ ನೀರು 12,000 ಮಂದಿಗೆ ಹಾಕ್ಯಾಳ. ಜರ ತಡಿ ಮುಮ್ಮೆತ್ತಿ ಗುಡ್ಡ ಮುತ್ಯಾನ ನೆನೆಸಿ
ಏನೋ ಸಿದ್ಧರನ್ನ ನೆನೆಸಿ ಮುಮ್ಮೆತ್ತಿ ಮುತ್ಯಾನ ನೆನೆಸಿ ಹಾ 5 ಹಿಡಿ ಅಕ್ಕಿಯನ್ನ ಅನ್ನ ಮಾಡಿ ಏನು ಒಂದು ಸಣ್ಣದಾಗಿರ್ತಕ್ಕಂತ ಒಂದು ಗಡಿಗೆ ಆಗಿನ ಕಾಲ ಗಡಿಗೆ ಈಗಿನ ಗತ್ತೆ ಬೊಗಡಿ ಗಡಿಗಿದ್ದುರಿ ಹೌದಾ ಆ ಸಣ್ಣವನ್ನ ಗಡಿಗೆ ಒಳಗ ಹಾಕಿ 5 ಬಗಿಸಿ ಹಾಕಿ ಅನ್ನ ಮಾಡಿ 12,000 ದಂಡ ಮಂದಿಗೆ ಊಟ ಮಾಡ್ಸೋಳು. ಯಾರು ಕೊಂತೆವಾಯಿ ಒಂದೇ ಒಂದು ಸಣ್ಣ ಆಗಿನ ಕಾಲ ಹೋಗಿದ್ದು ನೋಡ್ರಿ. ಮಗಿ 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 ಸಣ್ಣ ಮಗಿ ಹಿಡಿಕೆಸಿ ನೀರು ಹಾಕಾಕ ಚಾಲೂ ಮಾಡಿದ್ರು. 12,000 ಜನ ಊಟ ಮಾಡಿ 12,000 ಜನ ನೀರು ಕುಡಿದು ಆ ನೀರಿನಾಗ ಎಮ್ಮಿ ಎತ್ತ ಈಸಾಡ್ತಿದ್ವು ಅತ್ರಿ. ಏನಾಯ್ಕೆಂದ್ರು ಆ ಮೆಳ್ಳಿ ಒಳಗೆ ನೀರೇ ಆಗಿದ್ದಿಲ್ಲ. ಇದು ಸಿದ್ಧರ ಪಾವಡ. ಆ ಗಡಿಗೆ ಒಳಗಿರ್ತಕ್ಕಂತ ಅನ್ನನು ಏನೂ ಆಗಿದ್ದಿಲ್ಲ. ಹೌದು. ಅವಾಗ ಸೊಲ್ಲಾಪುರ ಸಿದ್ದರಾಮೇಶ್ವರ ಅಂದ ಏನತ್ತ ಯವ್ವ ನೀ ಯಾರದಿಯವ್ವ? ಇಂತ ಶಕ್ತಿ ನಿನ್ನ ಬಲ್ಲಿ ನೀ ಯಾವಂತಂದಕ್ಕಿ. ಅಲ್ಲ ನೀ ಯಾವಕ್ಕಿ? ನಾರ ಮುಮ್ಮೆಟ್ಟಿ ಮುರ್ಕೊಂಡು ನೋಡಕ್ ಹೊಂಟಿನಿ, ನೀ ಯಾವಕ್ಕೆವ್ವ ಅಂದ. ಏನ್ ಹೇಳ್ತಾಳ ಅವಾಗಂದ್ರಪ್ಪ ನೀ ಯಾವನು ನೋಡಕ್ ಹೊಂಟಿಯಲ್ಲ ಅವನು ಸ್ವಸಿ ಅದೀನಿ ನಾ ಅಂದ್ರಿ. ಹೌದು ಹೌದು ಹೌದು. ಅವ ಸಿದ್ದರಾಮಂದ ಯವ್ವ ಸ್ವಸಿನೇ ಹಿಂಗದಿ ಅಂದ್ರ ನೀನೇ ಹಿಂಗದಿ ಅಂದ್ರ ನಿನ್ನ ಭಾವ ಮೈದುನದೇರಿ ಅಂತ ಇರ್ಬೇಕು, ನಿನ್ನ ಮಾವ್ ಎಂತ ಇರ್ಬೇಕು, ನಿನ್ನ ಮಾವ್ ಎಂತ ಇರ್ಬೇಕು ತಾಯಿ. ಅಲ್ಲಿಗೆ ಹೋಗಲ್ಲ, ಅಲ್ಲಿಗೆ ಹೋಗುವಂತ ತಾಕತ್ತು ನನಗೆ ಬಲ್ಲಿಲ್ಲ. ಹೊಡ್ಮಳಿನ ಹಿದ್ರ ಕೊಲ್ಲಾಗ ಲಿಂಗ ಕಟ್ಟುವಂತ ತಾಕತ್ತು ನನಗಿಲ್ಲ. ತಪ್ಪಾಯ್ತು ತಾಯಿ ತಿಳ್ಕೊಂಡು 12,000 ದಂಡ ಹೊಳೆ ಸೊಲ್ಲಾಪುರಕ್ಕೆ ತಗೊಂಡು ಹೋಗ್ಯಾನ. ಇದು ಸಿದ್ಧರ ಸಿದ್ರ ಮಾಡಿರ್ತಕ್ಕಂತ ಕೀರ್ತಿ ಎಟ್ಟರ ಹೇಳ ಸತ್ಯಪ್ಪ ಮಾಸ್ತರ್. 1-2 ಮಾಸ್ತರ ನಿಮ್ಮ ಲಿಂಗ ಅಲ್ಲೇ ನಿಮ್ ಕೊಳ್ಳಾಗಿರು. ಈಗ ನಮ್ ಪೂಜಾರಿಗಳು ಕೊಳ್ಳಾಗ ಲಿಂಗ ಬರಂಗಿಲ್ಲ ಅವೆಲ್ಲ. ಇಲ್ಲ ಅದಾವ್ರಿ ಅದು ಹೇಳಕ್ ಬರೋದು ಸುಧರಾಶಿ ಮಾಸ್ತಾರ್ಗ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಾರ್ಮಿಕವಾಗಿರುವಂತ ಚರ್ಚೆ ಐತಿವತ್ತ. ಕೀರ್ತಿಯನ್ನ ನಮ್ಮ ಅಪ್ಪದೇರಿ ಭೂಮಿ ಮ್ಯಾಗ ಮಾಡಿ ಹೋಗ್ಯಾರ ಮಾಡ್ಯಾರ. ಯಾಕ ನಾವು ನೀವೆಲ್ಲ ತಾಯಿ ತಂದಿಗೆ 4-5 ಮಂದಿ ಕೂಡ್ಲಿ 10-12 ಮಂದಿ ಕೂಡ್ಲಿ ಕರೆ ಶಾಂತ 1000 ಮಂದಿ ಕೊಡ್ಬೇಕಾಗಿಲ್ಲ ನಮಗ. 4 ಮಂದಿ ಕೂತ್ ಶಾಂತದಿಂದ ಕೂತಾರ, ಅದು ದೊಡ್ಡದು. 4 ಮಂದಿ ಕೊಡ್ಬೇಕ ಶಾಂತದಿಂದ ಕುಂದ್ರಿ ಅಂತ ಹೇಳುವಂತ ಗರ್ಜೆ ಇಲ್ಲ, ಅಷ್ಟು ಶಾಂತಿ ಅದಾರ ದೈವ. ಅವ್ರ ಸತ್ಯಪ್ಪ ಮಾಸ್ತರ ನಾವು 100 ಕಾರ್ಯಕ್ರಮ ಮಾಡಿರ್ಬೇಕಾರೆ ಮಾಡ್ಯಾವ್ರಲಿಪ್ಪ. ಆದ್ರೆ ಈ ಸಿದ್ಧರ ವಿಷಯಗಳನ್ನ ಇವತ್ತ ನಿಮ್ ಊರಾಗಿಷ್ಟು ಚರ್ಚೆ ಆದಷ್ಟು ಎಲ್ಲಿ ಆಗಿಲ್ಲ. ಬರೀ ರಾಮಾಯಣ ಮಹಾಭಾರತ ಸೀತಾ ಹಂಗಾದ್ರು, ರಾಮ ಹಿಂಗಾದ, ಹಳ್ಳಮಾಯ್ತು, ಡೆಳೆಪಟ್ನ ಆಯ್ತು. ಇನ್ನೊಂದ್ ತೊಡೆ ಮಂದಿ ಅದ್ರಿ ಮಿಥಿಲಾ ಪಟ್ಟಣದಾಗ ಜನಕ ಮಹಾರಾಜ ಅಲ್ಲಿಗೆ ಹೋಗದ್ ಮಂದಿ ತೊಡೆ ಮಂದಿ ಅದ. ಅವ್ರ ಎಲ್ಲಿಗ್ಯಾಕೆ ಹೋಗೋದ್ರಕ್ಕ? ಆದ್ರ ಕರೆ ಹೌದು ನಮ್ಮದೇನದಪ್ಪ ಅಂದ್ರೆ ನಮ್ಮ ಮುತ್ಯಾರ ಮಾಡಿರತಕ್ಕ ಕೀರ್ತಿ ಭಾಳ ಅದರಿಪ್ಪ. ಕೇಳ್ರಿ ಏನಾತ್ರಿಪ್ಪ? ಸಿದ್ಧರ